ಹಾಯ್ ಹಲೋ ಮಕ್ಕಳೇ, ಈ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋ 5ನೇ ತರಗತಿಯಲ್ಲಿ ಅಭ್ಯಾಸ ಮಾಡುತ್ತಿರುವಂತಹ ಮೊರಾರ್ಜಿ ಪರೀಕ್ಷೆಗೆ ತಯಾರಿಯನ್ನ ನಡೆಸುತ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗಾಗಿ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲಾ ಪಾಠಗಳಿಂದ ಬರುವಂತಹ ಪ್ರಶ್ನೆಗಳನ್ನ, ಬಹು ಆಯ್ಕೆ ಪ್ರಶ್ನೆಗಳನ್ನ ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಇದು ಪಾರ್ಟ್ 1 ಆಗಿರುತ್ತೆ. ನೋಡಿ, ಮೊದಲನೇದಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಯಾವ ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡ್ತೀವಿ ಅನ್ನೋದನ್ನ ನೋಡೋದಾದ್ರೆ, ಮೊದಲನೇದಾಗಿ ಮೊತ್ತದ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ತಾ ಹೋಗ್ತೀವಿ. ಮೊತ್ತ ಅಂದ್ರೆ ಏನು ನೋಡಿ, ಉದಾಹರಣೆಗೆ ಎರಡು ಸಂಖ್ಯೆಗಳನ್ನ ಕೂಡಿಸಿದಾಗ, ಉದಾಹರಣೆಗೆ 31 ಮತ್ತು 48 ಇವೆರಡನ್ನ ನಾವು ಕೂಡಿಸಿದಾಗ ಏನು ಉತ್ತರ ಬರುತ್ತಲ್ಲ, ಈ ಒಂದು ಉತ್ತರಕ್ಕೆ ನಾವು ಮೊತ್ತ ಅಂತ ಕರಿತೇವೆ. 8 1 9. ನೋಡಿ, ನಾವು ಕೂಡಿಸ್ಬೇಕಾದ್ರೆ ಯಾವಾಗ್ಲೂ ಬಿಡಿ ಸ್ಥಾನದಿಂದ ಶುರು ಮಾಡ್ಬೇಕು ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿದೆ. 8 1 ಕೂಡಿಸಿದಾಗ 9, 4ಕ್ಕೆ 3 ಕೂಡಿಸಿದಾಗ 7. ಇದು ಬಂದಂತ ಉತ್ತರ ಇದೆಯಲ್ಲ, ಇದು ಯಾವ ಕ್ರಿಯೆಯನ್ನ ಮಾಡಿದ್ವಿ? ಈಗ ಸಂಕಲನ ಕ್ರಿಯೆಯನ್ನ ಮಾಡಿದ್ವಿ. ಅಂದ್ರೆ ಕೂಡಿಸುವಂತ ಲೆಕ್ಕ. ಇದು ಕೂಡಿಸುವಂತ ಲೆಕ್ಕದಲ್ಲಿ ಬರುವಂತ ಉತ್ತರಕ್ಕೆ ಮೊತ್ತ ಅಂತೇಳಿ ಕರೀತಾರೆ. ಅದೇ ರೀತಿಯಾಗಿ ನಂತರ ವ್ಯತ್ಯಾಸ ಅಂತ ಇದೆ. ವ್ಯತ್ಯಾಸ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತು, ಕಳೆಯುವ ಲೆಕ್ಕದಲ್ಲಿ ಬರುವಂತ ಉತ್ತರಕ್ಕೆ ನಾವು ವ್ಯತ್ಯಾಸ ಅಂತ ಕರಿತೀವಿ. ಅದೇ ಲೆಕ್ಕವನ್ನ ಕಳೆಯುವ ಲೆಕ್ಕವನ್ನ ಮಾಡೋಣ. ಈಗ 8ರಲ್ಲಿ 1 ಕಳೆದ್ರೆ 7, 4ರಲ್ಲಿ 3 ಕಳೆದ್ರೆ 1. ಈಗ ಉತ್ತರ ಬಂದಿದೆಯಲ್ಲ, ಇದಕ್ಕೆ ವ್ಯತ್ಯಾಸ ಅಂತ ಕರೀತಾರೆ. ಕೂಡಿಸುವ ಲೆಕ್ಕದಲ್ಲಿ ಬರುವಂತ ಉತ್ತರಕ್ಕೆ ಮೊತ್ತ, ಕಳೆಯುವಂತ ಲೆಕ್ಕದಲ್ಲಿ ಬರುವಂತ ಉತ್ತರಕ್ಕೆ ವ್ಯತ್ಯಾಸ ಅಂತ ಕರೀತಾರೆ. ನಂತರ ಗುಣಲಬ್ಧ ಅಂತ ಇದೆ. ಗುಣಲಬ್ಧ ಅಂದ್ರೆ ಏನು ಅಂತ ನೋಡೋದಾದ್ರೆ, ಗುಣಾಕಾರ ಮಾಡಿದಾಗ, ಉದಾಹರಣೆಗೆ 4 ಮತ್ತು 8 ಗುಣಾಕಾರ ಮಾಡಿದಾಗ 8 4 ಅಥವಾ 4 8 32. ಇದು ಗುಣಲಬ್ಧ ಆಗಿರುತ್ತೆ. ಗುಣಾಕಾರ ಮಾಡಿದಾಗ ಬರುವಂತ ಉತ್ತರಕ್ಕೆ ನಾವು ಗುಣಲಬ್ಧ ಅಂತ ಕರಿತೇವೆ. ಭಾಗಲಬ್ಧ ಅಂದ್ರೆ ನಿಮ್ಗೆ ಇವು 3 ನೋಡಿದಾಗ ಗೊತ್ತಾಯ್ತು. ಭಾಗಾಕಾರವನ್ನ ಮಾಡಿದಾಗ ಬರುವಂತ ಉತ್ತರಕ್ಕೆ ನಾವು ಭಾಗಲಬ್ಧ ಅಂತ ಕರಿತೇವೆ. ನೋಡಿ, ಇವು 4 ಬಗ್ಗೆ ನಿಮ್ಗೆ ಈಗ ಸಂಪೂರ್ಣವಾಗಿ ತಿಳ್ಕೊಂಡ್ರಿ. ವ್ಯತ್ಯಾಸ, ಮೊತ್ತ, ಗುಣಲಬ್ಧ ಮತ್ತು ಭಾಗಲಬ್ಧ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಾಯ್ತು. ನಂತರ ನೋಡಿ, ಸ್ಥಾನ ಬೆಲೆಗಿಂತ ಮುಂಚೆ ನಾವು ಸ್ಥಾನ ಮತ್ತು ಮುಖ ಬೆಲೆಗಳನ್ನೆರಡನ್ನ ತಿಳ್ಕೊಳ್ಳೋಣ. ಸ್ಥಾನ ಅಂತಂದ್ರೆ, ಈಗ ಒಂದು ಸಂಖ್ಯೆಯನ್ನ ಕೊಟ್ಟು, ಉದಾಹರಣೆಗೆ 12 ಅನ್ನುವಂಥದ್ದು ಒಂದು ಸಂಖ್ಯೆ. ಇದರಲ್ಲಿ 1ರ ಸ್ಥಾನ ಯಾವುದು ಅಥವಾ 2ರ ಸ್ಥಾನ ಯಾವುದು ಅಂತ ಕೇಳ್ತಾರೆ. 2ರ ಸ್ಥಾನ, ನಮ್ಗೆಲ್ಲರಿಗೂ ಸ್ಥಾನ ಬೆಲೆಯ ಪರಿಕಲ್ಪನೆ ಇದೆ. ಸ್ಥಾನ ಬೆಲೆ ಕೋಷ್ಟಕವನ್ನು ಹಾಕಿದೀವಿ. ಎಲ್ಲ ಲೆಕ್ಕಗಳನ್ನು ಈಗಾಗಲೇ ನಾವು ಮಾಡಿದೀವಿ. ಇದು ರಿವಿಷನ್ ಅಂದ್ರೆ ಪುನರಾವರ್ತನೆ ಆಗಿರೋದ್ರಿಂದ ಇಲ್ಲಿ ಕೊಟ್ಟಿರುವಂತ ಸಂಖ್ಯೆ 2 ಅನ್ನೋದನ್ನ ಪರಿಗಣಿಸೋದಾದ್ರೆ, ಇದರ ಸ್ಥಾನ ಯಾವುದು ಅಂತ ನಾವು ಕೇಳಿದ್ರೆ, ಮೊದಲು ಸ್ಥಾನಗಳು ಶುರುವಾಗುವುದು ಬಿಡಿ ಸ್ಥಾನದಿಂದ ಅಂತ ನಮ್ಗೆಲ್ಲರಿಗೂ ಗೊತ್ತು. ಈಗ 2ರ ಸ್ಥಾನ ಬಿಡಿ ಅನ್ನುವಂಥದ್ದು ಇದರ ಒಂದು ಸ್ಥಾನ. ಈಗ 1ರ ಸ್ಥಾನವನ್ನ ನೋಡೋದಾದ್ರೆ, ಬಿಡಿ ಆದ್ಮೇಲೆ ಬರುವಂತ ಸ್ಥಾನ 10. 1 ಅನ್ನುವಂಥದ್ದು 10ರ ಸ್ಥಾನದಲ್ಲಿದೆ. ಹಾಗೆ ಮುಂದೆ ಹೋಗ್ತಾ 10ರ ನಂತರ 100ರ ಸ್ಥಾನ ಬರುತ್ತೆ. 100 ಆದ ಮೇಲೆ 1000ದ ಸ್ಥಾನ ಬರುತ್ತೆ. 1000ದ ನಂತರ 10,000, 10,000ದ ನಂತರ ಲಕ್ಷ, ಲಕ್ಷದ ನಂತರ 10 ಲಕ್ಷ. ಹೀಗೆ ಮುಂದೆ ಸ್ಥಾನಗಳು ಬರ್ತಾ ಹೋಗುತ್ತೆ. ನಿಮಗೆ ಸದ್ಯಕ್ಕೆ ಇಲ್ಲಿವರೆಗೂ ಸ್ಥಾನಗಳ ಪರಿಕಲ್ಪನೆ ಇದ್ರೆ ಸಾಕು ಮಕ್ಕಳೇ. ಮುಂದೆ ನೀವು ಹೈಯರ್ ಕ್ಲಾಸಸ್ಗೆ ಹೋದಂತೆಲ್ಲ, ಅಂದ್ರೆ ಮೇಲ್ದರ್ಜೆ ತರಗತಿಗೆ ಹೋದಂತೆಲ್ಲ ನೀವು ಮುಂದಿನ ಸ್ಥಾನಗಳ ಪರಿಕಲ್ಪನೆಗಳ ಬಗ್ಗೆ ಅಲ್ಲಿ ಕಲಿತೀರಿ. ಈಗ ಸದ್ಯಕ್ಕೆ ನಿಮ್ಗೆ ಇಷ್ಟು ಸ್ಥಾನಗಳ ಪರಿಕಲ್ಪನೆ ಇದ್ರೆ ಸಾಕು.
ಈಗ ಸ್ಥಾನ ಅಂದ್ರೆ ಏನು ಅಂತ ಗೊತ್ತಾಯ್ತು. ನಂತರ ಮುಖ ಬೆಲೆ. ಈಗ ಯಾವ್ದಾದ್ರು ಒಂದು ಸಂಖ್ಯೆಯನ್ನ ಕೊಟ್ಟು ಅದರ ಮುಖ ಬೆಲೆ ಎಷ್ಟು ಅಂತ ಕೇಳಿದಾಗ ನೋಡಿ, ಇಲ್ಲಿ 12 ಅನ್ನುವಂಥ ಸಂಖ್ಯೆಯನ್ನು ತೆಗೆದುಕೊಳ್ಳಿ. 12ರಲ್ಲಿ 2ರ ಮುಖ ಬೆಲೆ ಎಷ್ಟು ಅಂತ ಕೇಳ್ತಾರೆ. ಅಥವಾ ಇಲ್ಲಿ 47 ಅಂತ ಒಂದು ಸಂಖ್ಯೆಯನ್ನು ಕೊಟ್ಟು ಇದರಲ್ಲಿ 4ರ ಮುಖ ಬೆಲೆ ಅಂತ ಕೇಳಿದಾಗ ನೋಡಿ, ಆ ಸಂಖ್ಯೆ ಎಷ್ಟಿರುತ್ತಲ್ಲ ಅದೇ ಅದರ ಮುಖ ಬೆಲೆ ಆಗಿರುತ್ತೆ. ಈಗ 2ರ ಮುಖ ಬೆಲೆ 2 ಆಗಿರುತ್ತೆ. ಅದೇ ರೀತಿಯಾಗಿ 180 ಅನ್ನುವಂಥದ್ರಲ್ಲಿ 0 ಮುಖ ಬೆಲೆಯನ್ನ ಕೇಳಿದ್ರೆ ಅದರ ಮುಖ ಬೆಲೆ ಏನಾಗಿರುತ್ತೆ? 0ನೇ ಆಗಿರುತ್ತೆ. ಸ್ಥಾನ ಬಿಡಿ, ಮುಖ ಬೆಲೆ ಅದೆಷ್ಟಿರುತ್ತೋ ಅಷ್ಟೇ. ಅಂದ್ರೆ 0 ಇದ್ರೆ 0, 2 ಇದ್ರೆ 2, 4 ಇದ್ರೆ 4, 8 ಇದ್ರೆ 8, 7 ಇದ್ರೆ 7, ಈ ರೀತಿಯಾಗಿ ಅದು ಯಾವ ಸಂಖ್ಯೆ ಇರುತ್ತೋ ಅದೇ ಅದರ ಒಂದು ಮುಖ ಬೆಲೆ ಆಗಿರುತ್ತೆ. ಮುಖ ಬೆಲೆ ಮತ್ತು ಸ್ಥಾನದ ಕುರಿತಾಗಿ ನಿಮಗೆ ಗೊತ್ತಾಯ್ತು. ನಂತರ ನೋಡಿ, ಸ್ಥಾನ ಬೆಲೆ ಅನ್ನುವಂಥದ್ದು. ಸ್ಥಾನ ಬೆಲೆ, ನಾವು ಸ್ಥಾನದ ಬಗ್ಗೆ ತಿಳ್ಕೊಂಡ್ವಿ. ಬಿಡಿ 10, 100, 1000, 10,000 ಮತ್ತು ಲಕ್ಷ, 10 ಲಕ್ಷ ಎಲ್ಲದರ ಬಗ್ಗೆ ತಿಳ್ಕೊಂಡಿದ್ದೀವಿ. ಈಗ ಸ್ಥಾನ ಬೆಲೆಯ ಬಗ್ಗೆ ನೋಡೋಣ. ಸ್ಥಾನ ಬೆಲೆ ಅಂದ್ರೆ ಏನು ಗೊತ್ತಾ? ಸ್ಥಾನ ಬೆಲೆ ಅಂತಂದ್ರೆ ನೋಡಿ, ಇಲ್ಲಿ ಸ್ಥಾನ ಬೆಲೆದು ಒಂದು ಸೂತ್ರವನ್ನ ಬರೀತೇನೆ, ನೀವು ಅದನ್ನೆಲ್ಲ ನೆನಪಿಟ್ಕೊಳ್ಬೇಕಾಗತ್ತೆ. ಸ್ಥಾನ ಬೆಲೆ ಇಸ್ ಈಕ್ವಲ್ ಟು ಸ್ಥಾನ ಬೆಲೆ ಇಸ್ ಈಕ್ವಲ್ ಟು ಸ್ಥಾನ ಇಂಟು ಮುಖ ಬೆಲೆ. ಇದು ಸ್ಥಾನ ಬೆಲೆಯ ಒಂದು ಸೂತ್ರ ಆಗಿರುತ್ತೆ. ನೋಡಿ, ಸ್ಥಾನ ಬೆಲೆಯ ಸೂತ್ರ ಸ್ಥಾನ ಮತ್ತು ಅದರ ಮುಖ ಬೆಲೆ ಎರಡನ್ನ ಏನ್ ಮಾಡಬೇಕು? ಗುಣಾಕಾರ ಮಾಡಿದಾಗ ನಮಗೆ ಸ್ಥಾನ ಬೆಲೆ ಸಿಗುತ್ತೆ. ಉದಾಹರಣೆಗೆ ಇಲ್ಲೇ ನೋಡಿ, 4 ಅನ್ನುವಂಥದ್ರದ ನಾವು ಸ್ಥಾನ ಬೆಲೆಯನ್ನ ಕಂಡುಹಿಡಿಯೋಣ. 4ರ ಸ್ಥಾನ ಬೆಲೆಯನ್ನು ಕಂಡುಹಿಡಿಬೇಕಾದ್ರೆ ಅದರ ಸ್ಥಾನ ಬರ್ಕೋಬೇಕು. ಯಾವ ಸ್ಥಾನ? ಬಿಡಿ 10ರ ಸ್ಥಾನದಲ್ಲಿ ಇದೆ, ಹಾಗಾಗಿ 10ಅನ್ನ ಬರ್ಕೊಳ್ಬೇಕು. ನಂತರ ಅದರ ಮುಖ ಬೆಲೆ ಎಷ್ಟು? ಮುಖ ಬೆಲೆ ಅಂದ್ರೆ ಅದು ಎಷ್ಟಿರುತ್ತೋ ಅಷ್ಟೇ ಅಂತ ಹೇಳಿದ್ದೀನಿ. ಆ ಸಂಖ್ಯೆಯ ಬೆಲೆ ಎಷ್ಟು? 4. ಇದು ಅದರ ಮುಖ ಬೆಲೆ. ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಎರಡನ್ನ ಗುಣಾಕಾರ ಮಾಡಿದಾಗ ಉತ್ತರ ಬರುತ್ತಲ್ಲ, ಅದೇ ಅದರ ಸ್ಥಾನ ಬೆಲೆ ಆಗಿರುತ್ತೆ. 10 4 40 ಅಥವಾ 4 40. ಗುಣಾಕಾರವನ್ನ 10ರಿಂದ 4ಅನ್ನು ಗುಣಿಸಿದ್ರು ಇಲ್ಲ 4ರಿಂದ 10ಅನ್ನು ಗುಣಿಸಿದ್ರು ಕೂಡ ಉತ್ತರ ಬರುವಂಥದ್ದು ಸೇಮ್ ಆಗಿರುತ್ತೆ. ಇದು 4ರ ಒಂದು ಸ್ಥಾನ ಬೆಲೆ ಆಯ್ತು. ಈಗ ನಿಮಗೆ ಸ್ಥಾನ ಬೆಲೆ, ಮುಖ ಬೆಲೆ, ಸ್ಥಾನ ಇವುಗಳ ಪರಿಕಲ್ಪನೆ ಮತ್ತೊಂದ್ಸಲಿ ನಿಮಗೆ ರಿವಿಷನ್ ಆಯ್ತು ಅಂತ ತಿಳ್ಕೊಳ್ತೀನಿ. ಮುಂದೆ ಪದಗಳಲ್ಲಿ ಬರೆಯುವುದು ಅಂತ ಇದೆ. ಅಂದ್ರೆ ಅವರು ಒಂದು ಸಂಖ್ಯೆಯನ್ನ ಕೊಟ್ಟಿರ್ತಾರೆ, ನೀವು ಅದನ್ನ ಪದಗಳಲ್ಲಿ ಬರಿಬೇಕು. ಉದಾಹರಣೆಗೆ 13 ಅನ್ನುವಂಥದ್ದು ಒಂದು ಸಂಖ್ಯೆಯನ್ನು ಕೊಟ್ಟು ಪದಗಳಲ್ಲಿ ಬರೆಯಿರಿ ಅಂತ ಹೇಳಿದಾಗ ನೀವು ಅಕ್ಷರಗಳಲ್ಲಿ ಅದನ್ನ ಬರಿಬೇಕಾಗತ್ತೆ. ಇದು 13. ಹೀಗೆ ಈ ರೀತಿಯಾಗಿ ಪದಗಳಲ್ಲಿ ಅವ್ರು ಯಾವ ಸಂಖ್ಯೆಯನ್ನು ಕೊಡ್ತಾರೋ ನಾವು ಯಾವ ರೀತಿಯಾಗಿ ಓದ್ತೀವಿ ಅದನ್ನೇ ಅಕ್ಷರಗಳ ರೂಪದಲ್ಲಿ ಬರೆಯೋದನ್ನೇ ಪದಗಳಲ್ಲಿ ಬರೆಯುವುದು ಅಂತಾರೆ. ನಂತರ ಸಂಖ್ಯೆಗಳಲ್ಲಿ ಬರೆಯುವುದು. ಅವರು ಒಂದು ಸಂಖ್ಯೆಯನ್ನ ಕೊಟ್ಟು ಅದನ್ನ ಸಂಖ್ಯೆಯನ್ನ ಪದಗಳಲ್ಲಿ ಕೊಟ್ಟಿರ್ತಾರೆ. ನೀವು ಅದನ್ನ ಓದಿ ಅರ್ಥೈಸಿಕೊಂಡು ಸಂಖ್ಯಾ ರೂಪದಲ್ಲಿ ಅದನ್ನ ಬರಿಬೇಕು. ಉದಾಹರಣೆಗೆ 26 ಅನ್ನುವಂತ ಒಂದು ಸಂಖ್ಯೆಯನ್ನ ಕೊಟ್ಟಿದ್ದಾರೆ ಅಕ್ಷರಗಳಲ್ಲಿ, ಅದನ್ನ ನಿಮಗೆ ಸಂಖ್ಯಾ ರೂಪದಲ್ಲಿ ಬರೆಯಿರಿ ಅಂತ ಹೇಳ್ತಾರೆ. ಅದು ನಾವು ಸಂಖ್ಯೆಯಲ್ಲಿ ಬರೆಯೋದಾದ್ರೆ 26ನ್ನ ಬಿಡಿ ಸ್ಥಾನದಲ್ಲಿ 6 ಬರುತ್ತೆ, 10ರ ಸ್ಥಾನದಲ್ಲಿ 2 ಬರುತ್ತೆ. ಈ ರೀತಿಯಾಗಿ ಸಂಖ್ಯಾ ರೂಪದಲ್ಲಿ ಬರಿತೀವಿ. ಇದಿಷ್ಟು ಈ ಒಂದು ಪಾಠದಲ್ಲಿ ನಾವು ಮುಂದಿನ ಪ್ರಶ್ನೆಗಳಲ್ಲಿ ನಮಗೆ ಬೇಕಾದಂತಹ ಮೂಲ ಮಾಹಿತಿ ಇದಿಷ್ಟು ಗೊತ್ತಿದ್ರೆ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ನಾವು ಸುಲಭವಾಗಿ ಉತ್ತರವನ್ನ ಕಂಡುಹಿಡಿಯಬಹುದು. ಮೊದಲನೇದಾಗಿ ಇವಿಷ್ಟರ ಪರಿಕಲ್ಪನೆ ನಮಗೆ ಗೊತ್ತಿರಬೇಕು. ಹಾಗಾಗಿ ನಿಮಗೆ ಇದೆಲ್ಲ ಗೊತ್ತಿದೆ, ಸುಮ್ಮನೆ ಒಂದ್ಸಲಿ ಪುನರಾವರ್ತನೆ ಆಗ್ಲಿ, ರಿವಿಷನ್ ಆಗ್ಲಿ ಅಂತ ಹೇಳಿದ್ದೀನಿ ಅಷ್ಟೇ. ಈಗ ನಾವು ತಡ ಮಾಡದೆ ಮೊದಲನೇ ಪ್ರಶ್ನೆಗೆ ಹೋಗೋಣ. ನೋಡಿ, ಇಲ್ಲಿ ಒಂದು ಸಂಖ್ಯೆಯನ್ನ
ಅಕ್ಷರಗಳಲ್ಲಿ ಕೊಟ್ಟಿದ್ದಾರೆ. ಅದನ್ನ ನಾವು ಓದಿ ಅರ್ಥೈಸಿಕೊಂಡು ಅಂಕೆಗಳಲ್ಲಿ ಬರೀಬೇಕು. 1018 ಇದನ್ನ ಅಂಕೆಯಲ್ಲಿ ಬರೆದಾಗ ಯಾವ ರೀತಿ ಇರುತ್ತೆ? ಆಪ್ಷನ್ ಎ, ಬಿ, ಸಿ, ಡಿ ಅನ್ನುವಂತ 4 ಉತ್ತರಗಳನ್ನ ಅವರೇ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಸರಿಯಾಗಿರೋದನ್ನ ಅಂದ್ರೆ 1 ಸರಿಯಾಗಿರುತ್ತೆ, 3 ತಪ್ಪಿರ್ತವೆ. ಅದರಲ್ಲಿ ಸರಿಯಾಗಿರುವಂತದ್ದನ್ನ ಆರಿಸಬೇಕಾಗತ್ತೆ. ಇಲ್ಲಿ ಸ್ಥಾನಗಳೆಷ್ಟಿದೆ ನೋಡಿ. 1018 ಅಂದ್ರೆ ಅತ್ಯಂತ ದೊಡ್ಡ ಸ್ಥಾನ ಇರುವಂತದ್ದು 1000. ನಾವು ಇಲ್ಲಿ ಸ್ಥಾನ ಬೆಲೆಯ ಗೆರೆಗಳನ್ನ ಹಾಕೊಳ್ಳೋಣ. ಮೊದಲು ಬಿಡಿ, 10, 100, ನಂತರ 1000. 1000 ಎಷ್ಟು ಸಾವಿರಗಳಿದೆ? 1000 ಇದೆ. 1000 ಸ್ಥಾನದಲ್ಲಿ 1ಅನ್ನ ತುಂಬೋಣ. ನಂತರ 100 ಎಲ್ಲಾದ್ರೂ ಇದೆಯಾ ನೋಡಿ. ಇಲ್ಲಿ 1000ದ ಹಿಂದಿನ ಸ್ಥಾನ 100 ಆಗಿರೋದ್ರಿಂದ ಇಲ್ಲಿ 100 ಎಲ್ಲಾದ್ರೂ ಕೊಟ್ಟಿದಾರ ಎಷ್ಟಿದೆ ಅಂತ? ಇಲ್ಲ, 100 ಎಷ್ಟಿದೆ ಅಂತ ಕೊಟ್ಟಿಲ್ಲ. ಹಾಗಾಗಿ ಇಲ್ಲಿ 0ಯನ್ನ ಬರೆಯೋಣ. ಮುಂದೆ 18 ಅಂತ ಇದೆ. 18ಅನ್ನ ಇಲ್ಲಿ ಮುಂದೆ ತುಂಬೋಣ. ನೋಡಿ, ಇದು ಒಂದು ಸಂಖ್ಯಾ, ಈ ಕೊಟ್ಟಿರುವಂತ ಒಂದು ಸಂಖ್ಯೆಯ ಸಂಖ್ಯಾ ರೂಪ ಆಗಿರುತ್ತೆ. ಹಾಗಾಗಿ ಸರಿಯಾಗಿರುವಂತ ಉತ್ತರ ಆಪ್ಷನ್ ಎ ಅನ್ನುವಂಥದ್ದು ಸರಿಯಾಗಿರುವಂತ ಉತ್ತರ ಆಗಿರುತ್ತೆ. ನಂತರ ಮುಂದಿನ ಪ್ರಶ್ನೆಯನ್ನ ನೋಡೋಣ. 8 ಸಾವಿರಗಳು, 13 ನೂರುಗಳು, 12 ಹತ್ತುಗಳು, 15 ಬಿಡಿಗಳು ಇವುಗಳ ಮೊತ್ತವೇನು ಅಂತ ಕೇಳಿದ್ದಾರೆ. ನೋಡಿ, ಮೊದಲನೇದಾಗಿ ಸಾವಿರಗಳು ಎಷ್ಟಿವೆ ಅಂತೆ? 8 ಅಂತ ಹೇಳಿದ್ದಾರೆ. 8 ಸಾವಿರವನ್ನ ಬರೆದುಕೊಳ್ಳೋಣ. ನಂತರ ನೂರುಗಳು 13 ಇದೆಯಂತೆ. ನೂರುಗಳು 13 ಅಂದ್ರೆ 13 ಇಂಟು 100 ಮಾಡಿದಾಗ ಎಷ್ಟು ಬರುತ್ತೆ ಉತ್ತರ? 13 100. ಅಥವಾ 100ರ ನೋಟುಗಳು 13 ಇದೆ, ಎಲ್ಲವನ್ನ ಸೇರಿಸಿದಾಗ ಎಷ್ಟಾಗತ್ತೆ? 13 100 ಆಗುತ್ತೆ. ಅಥವಾ 1300. ಅವರು ನಿಮ್ಗೆ ಕನ್ಫ್ಯೂಸ್ ಅನ್ನ ಮಾಡ್ಲಿಕ್ಕೋಸ್ಕರ ಆ ರೀತಿಯಾಗಿ ಕೊಟ್ಟಿರ್ತಾರೆ. 13 100ನ್ನ ಇಲ್ಲಿ ಮೊದಲು 8000, ನಂತರ 13 100, ನಂತರ ಹತ್ತುಗಳೆಷ್ಟಿದೆ? 12 ಇದೆ. ಅಂದ್ರೆ 10ರ ಒಂದು ನೋಟುಗಳು 12 ಇದ್ರೆ ಎಷ್ಟಾಗತ್ತೆ? 120 ಆಗತ್ತೆ. ಅದನ್ನ ಇಲ್ಲಿ ತುಂಬೋಣ. ನೋಡಿ, ನಾವು ತುಂಬಬೇಕಾದ್ರೆ ಯಾವಾಗ್ಲೂ ಬಿಡಿ ಸ್ಥಾನದಿಂದ ತುಂಬ್ತಾ ಹೋಗ್ಬೇಕು. ನಂತರ ಬಿಡಿಗಳು 15. ಅಂದ್ರೆ ಈಗ ಉದಾಹರಣೆಗೆ 1ರ ಕಾಯಿನ್ಗಳನ್ನ ನಾವು ತೆಗೆದುಕೊಳ್ಳೋದಾದ್ರೆ 15 ಇದ್ರೆ ಈ ರೀತಿಯಾಗಿ ಬರಿತೇವೆ. ಅದನ್ನ ನಾವು ಈ ಸಂಖ್ಯೆ ಕೆಳಗೆ ಬಿಡಿ ಸ್ಥಾನದಿಂದ ತುಂಬಿಕೊಳ್ಳೋಣ. ಈಗ ಎಲ್ಲರ ಮೊತ್ತ ಕೇಳಿದ್ದಾರೆ. ಮೊತ್ತ ಅಂತಂದ್ರೆ ನಾವು ಆಗ್ಲೇ ತಿಳಿದುಕೊಂಡಿದೀವಿ, ಎಲ್ಲವನ್ನ ಕೂಡಿಸಬೇಕು. 0ಗೆ 5ಅನ್ನ ಕೂಡಿಸಿದಾಗ ಬರುವಂತ ಉತ್ತರ 5. ಯಾವುದೇ ಒಂದು ಸಂಖ್ಯೆಗೆ 0ಯನ್ನ ನಾವು ಕೂಡಿಸಿದಾಗ ಬರುವಂತ ಉತ್ತರ ಅದೇ ಸಂಖ್ಯೆ ಆಗಿರುತ್ತೆ. ಈಗ 2 1 3. ನಂತರ 3ಕ್ಕೆ 1ಅನ್ನ ಕೂಡಿಸಿದಾಗ 4. 8ಕ್ಕೆ 1ಅನ್ನ ಕೂಡಿಸಿದಾಗ 9. ನಮಗೆ ಬಂದಿರುವಂತ ಉತ್ತರ ಯಾವ ಆಪ್ಷನ್ ಅಲ್ಲಿ ಇದೆಯಂತ ನೋಡಿ. ಅವರು ಮೊದಲನೇ ಆಪ್ಷನ್ ಅನ್ನ ನೋಡಿ, 9345. ನಮಗೆ ಬಂದಿರುವಂತ ಉತ್ತರ 9435. ಇಲ್ಲಿ 3 ಮತ್ತು 4ರ ಒಂದು ಸ್ಥಾನವನ್ನ ಅದಲಿ ಬದಲಿ ಮಾಡಿ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಅವಸರದಲ್ಲಿ ಇರ್ತಾರೆ, ಅವರು ಬೇಗ ಹಾಕಿ ಬಿಡ್ತಾರೆ. ತಪ್ಪು ಮಾಡುವಂತ ಒಂದು ಸಾಧ್ಯತೆ ಇರೋದ್ರಿಂದ ಅವರು ಈ ರೀತಿಯಾಗಿ ಉತ್ತರಗಳಲ್ಲಿ ಸ್ಥಾನಗಳನ್ನ ಅದಲಿ ಬದಲಿ ಮಾಡಿ ಕೊಡ್ತಿರ್ತಾರೆ. ನೀವು ಹುಷಾರಾಗಿರ್ಬೇಕು. ಆಪ್ಷನ್ ಬಿ ಅನ್ನ ನೋಡಿ, 9453. ಇದು ಕೂಡ ರಾಂಗ್. ನಮಗೆ ಬಂದಿರುವಂತ ಉತ್ತರ ಅದು ಬೇರೆ ಬೇರೆ ಆಗಿದೆ. ಆಪ್ಷನ್ ಡಿ ನೋಡಿ, 9445 ಇದೆ. ಹಾಗಾಗಿ ಇದು ಕೂಡ ತಪ್ಪು. ಸರಿಯಾದಂತ ಉತ್ತರ ಆಪ್ಷನ್ ಸಿ ಅನ್ನುವಂಥದ್ದು ಸರಿಯಾದಂತ ಉತ್ತರ ಆಗಿರುತ್ತೆ. ಈಗ ಮುಂದಿನ ಪ್ರಶ್ನೆ, 3ನೇ ಪ್ರಶ್ನೆ. 1321ರಲ್ಲಿ 3ರ ಮುಖಬೆಲೆಯನ್ನ ಕೇಳಿದ್ದಾರೆ. ಮುಖಬೆಲೆ ಅಂದ್ರೆ ನಾವು ಆಗ್ಲೇ ತಿಳ್ಕೊಂಡ್ವಿ, 3ರದ್ದು ಕೇಳಿದ್ರೆ ಅದು ಆ ಸಂಖ್ಯೆ ಎಷ್ಟಿರುತ್ತೋ ಅದೇ ಅದರ ಮುಖಬೆಲೆ ಆಗಿರುತ್ತೆ ಅಂತ. ನಂತರ ಮುಂದಿನ ಪ್ರಶ್ನೆ, 9000
35ರಲ್ಲಿ 10ರ ಸ್ಥಾನದಲ್ಲಿರುವ ಅಂಕೆಯ ಸ್ಥಾನ ಬೆಲೆ ಅಂತ ಕೇಳಿದ್ದಾರೆ. ನಮಗೆ ಸೂತ್ರ ಗೊತ್ತಿದೆ. ಸ್ಥಾನ ಬೆಲೆ ಈಸ್ ಈಕ್ವಲ್ ಟು ಸ್ಥಾನ ಇಂಟು ಮುಖಬೆಲೆಯನ್ನ ಮಾಡಿದಾಗ ನಮಗೆ ಸ್ಥಾನ ಬೆಲೆ ಸಿಗುತ್ತೆ. ಯಾವ ಸಂಖ್ಯೆ ಕೇಳಿದರೆ 10ರ ಸ್ಥಾನದಲ್ಲಿರುವಂತ ಒಂದು ಸಂಖ್ಯೆದು ಸ್ಥಾನ ಬೆಲೆ ಕೇಳಿದ್ದಾರೆ. 10ರ ಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ? 3 ಅನ್ನುವಂತ ಸಂಖ್ಯೆ ಇದೆ. ಅದನ್ನ ಬರೆದುಕೊಳ್ಳಿ. ಯಾವ ಸ್ಥಾನದ? 10ರ ಸ್ಥಾನ. ಮುಖಬೆಲೆ 3. ಈಗ ಗುಣಲಬ್ಧವನ್ನ ಕಂಡುಹಿಡಿದ್ರೆ ಉತ್ತರ 30 ಅಂತ ಬರುತ್ತೆ. ಹಾಗಾದ್ರೆ ಅದರ ಒಂದು ಬೆಲೆ ಸ್ಥಾನ ಬೆಲೆ 30. ನಂತರ ನೋಡಿ ಮುಂದಿನ ಪ್ರಶ್ನೆ. 8,200 ಮತ್ತು 6ರ ಮೊತ್ತವನ್ನು ಕೇಳಿದರೆ. ಮೊತ್ತ ಅಂದ್ರೆ ನಾವು ಆಗಲೇ ತಿಳಿದುಕೊಂಡಿದ್ದೀವಿ, ಕೂಡಿಸಿದಾಗ ಬರುವಂತ ಉತ್ತರಕ್ಕೆ ಮೊತ್ತ ಅಂತ ಕರಿತೇವೆ. ಅವರು ಕೊಟ್ಟಿರುವಂತ ಸಂಖ್ಯೆಗಳನ್ನ ಒಂದರ ಕೆಳಗೆ ಒಂದು ಬರೆದುಕೊಳ್ತಾ ಹೋಗೋಣ. 8,000 ನಂತರ 200 ಇದೆ. ಈಗ ಬಿಡಿ ಸ್ಥಾನದಿಂದ ತುಂಬೋಣ. 0 0 2 ನಂತರ 6 ಇದೆ. 6. ಈಗ ಎಲ್ಲವನ್ನ ಕೂಡಿಸ್ಕೊಳ್ಳೋಣ. 0ಗೆ 6ಅನ್ನು ಕೂಡಿಸಿದಾಗ 6 ಬರುತ್ತೆ. 0 0ಯನ್ನು ಕೂಡಿಸಿದಾಗ 0, 0ಗೆ 2ಅನ್ನು ಕೂಡಿಸಿದ್ರೆ 2, ನಂತರ 8ಕ್ಕೆ 8. 8,206. ಆಪ್ಷನ್ ಯಾವುದು ಸರಿಯಾಗುತ್ತೆ ನೋಡಿ? ಆಪ್ಷನ್ ಡಿ ಅನ್ನುವಂಥದ್ದು ಸರಿಯಾಗಿರುವಂತ ಉತ್ತರ. ನಂತರ ಮುಂದಿನ ಪ್ರಶ್ನೆ ನೋಡಿ. ರವಿಯು ತಾನು ಡೈಸ್ ಎಸೆದಾಗ ಬರುವ ಅಂಕೆಗಳಿಂದ 4 ಅಂಕೆಯ 4 ಸಂಖ್ಯೆಗಳನ್ನ ಬರೆದಿದ್ದಾನೆ. ಅದರಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ರವಿ ಅನ್ನೋನ ಹತ್ರ ಒಂದು ಡೈಸ್ ಇದೆಯಂತೆ. ಅದನ್ನ ಅವನು 4 ಬಾರಿ ಎಸೆದಿದ್ದಾನೆ. 4 ಬಾರಿ ಕೂಡ ಒಂದೊಂದು ನಂಬರ್ ಬಂದಿದೆ. ಅದನ್ನ ಅವರು ಕೆಳಗಡೆ ಕೊಟ್ಟಿದ್ದಾರೆ. ನೀವು ಅದರಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕಂಡುಹಿಡಿಬೇಕು. ಈಗ ಅತಿ ದೊಡ್ಡ ಸಂಖ್ಯೆಯನ್ನ ನಾವು ಕಂಡುಹಿಡಿಬೇಕಾದ್ರೆ ಕಂಡುಹಿಡಿಯುವಂತ ವಿಧಾನವನ್ನ ನಾವು ಹೇಗೆ ಕಂಡುಹಿಡಿಯೋದು ಅಂದ್ರೆ, ಅದರಲ್ಲಿ ಅವರು ಕೊಟ್ಟಿರುವಂತ ಎಲ್ಲಾ ಸಂಖ್ಯೆಗಳಲ್ಲಿ ಅತಿ ದೊಡ್ಡ ಸ್ಥಾನ ಯಾವುದಿದೆ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ. ಮೊದಲನೇದಾಗಿ ನೋಡಿ, ಈ ಬಿಡಿ 10, 100, 1000 ಇದರಲ್ಲಿ ದೊಡ್ಡ ಸ್ಥಾನ 1000. ಇದರಲ್ಲಿ ಕೂಡ ಬಿಡಿ 10, 100, 1000 ಇದರಲ್ಲೂ 1000 ಸ್ಥಾನನೇ ದೊಡ್ಡದು. ಇದರಲ್ಲಿಯೂ ಸಹ 1000ದ ಸ್ಥಾನನೇ ದೊಡ್ಡದು. ಇದರಲ್ಲಿಯೂ 1000 ಸ್ಥಾನನೇ ದೊಡ್ಡದಿದೆ. ಈಗ ದೊಡ್ಡ ಸ್ಥಾನದಲ್ಲಿರುವ ಅಂಕಿಯನ್ನ ಪರಿಗಣನೆಗೆ ತೆಗೆದುಕೊಳ್ಬೇಕು. ಅಂದ್ರೆ ದೊಡ್ಡ ಸಂಖ್ಯೆ ಬರೆಯುವಾಗ ಯಾವಾಗ್ಲೂ ಇಳಿಕೆ ಕ್ರಮ ಅಂದ್ರೆ ಅತಿ ದೊಡ್ಡ ಸಂಖ್ಯೆ ಮೊದಲು, ನಂತರ ಅದಕ್ಕಿಂತ ಸ್ವಲ್ಪ ಚಿಕ್ಕದು, ಅದಕ್ಕಿಂತ ಸ್ವಲ್ಪ ಚಿಕ್ಕದು, ಪೂರ್ತಿ ಚಿಕ್ಕದನ್ನ ಲಾಸ್ಟಿಗೆ ಬರಿಬೇಕು. ಇದು ಇಳಿಕೆ ಕ್ರಮ. ಈಗ ಕೊಟ್ಟಿರುವಂತ ಎಲ್ಲಾ ಸಂಖ್ಯೆಗಳಲ್ಲಿ 1000 ಸ್ಥಾನದಲ್ಲಿ ಯಾವುದು ಅತಿ ದೊಡ್ಡ ಅಂಕಿಯನ್ನ ಹೊಂದಿದೆ ಅಂತ ನಾವು ನೋಡೋಣ. ಮೊದಲನೇದು 5, ನಂತರ ಇದು 3, ಇದರಲ್ಲಿ 8 ಇದೆ, ಇದರಲ್ಲೂ 8 ಇದೆ. ಹಾಗಾಗಿ 8 ದೊಡ್ಡದಿರೋದ್ರಿಂದ ಇವೆರಡೂ ಕೂಡ ತಪ್ಪಾಗತ್ತೆ. ಈಗ ಎರಡರಲ್ಲಿಯೂ ಕೂಡ 8 8 ಅಂತ ಇದೆ 1000 ಸ್ಥಾನದಲ್ಲಿ. ಈಗ ಅದರ ಹಿಂದಿನ ಸ್ಥಾನವನ್ನ ನೋಡ್ಬೇಕು. ಅಂದ್ರೆ 100ರ ಸ್ಥಾನವನ್ನು ನೋಡ್ಬೇಕು. 100ರ ಸ್ಥಾನದಲ್ಲಿ ಸಿ ಆಪ್ಷನ್ ನಲ್ಲಿ 5 ಅಂತ ಇದೆ. ಇದರಲ್ಲಿ 3 ಇದೆ. ಹಾಗಾಗಿ ಡಿ ಅನ್ನುವಂಥದ್ದು ಚಿಕ್ಕ ಸಂಖ್ಯೆ. ಎಲ್ಲದರಲ್ಲಿಯೂ ಅತ್ಯಂತ ದೊಡ್ಡ ಸಂಖ್ಯೆ ಆಪ್ಷನ್ ಸಿ ಸರಿ ಉತ್ತರ ಆಗತ್ತೆ. ನಂತರ ಮುಂದಿನ ಪ್ರಶ್ನೆ. ಸೀತಾಳು 3915ಕ್ಕೆ ಈ ಕೆಳಗಿನ ಯಾವ ಅಂಕೆಯನ್ನು ಸೇರಿಸಿದರೆ ಮೊತ್ತ 3922 ಬರುತ್ತದೆ ಅಂತ ಕೇಳಿದ್ದಾರೆ. ನೋಡಿ, ಸೀತಾ ಅಂತ ಒಬ್ಬ ವಿದ್ಯಾರ್ಥಿ ಇದ್ದಾಳೆ. ಅವಳ ಬಳಿ ಒಂದು ಸಂಖ್ಯೆ ಇದೆ 3915 ಅನ್ನುವಂಥದ್ದು. ಯಾವ ಸಂಖ್ಯೆಯನ್ನ ಅದರಿಂದ ಕೂಡಿಸಿದಾಗ ಉತ್ತರ 3922 ಬರುತ್ತೆ ಅನ್ನುವಂಥದ್ದು ಪ್ರಶ್ನೆ. ಇಲ್ಲಿ 5ಕ್ಕೆ ಯಾವ ಸಂಖ್ಯೆಯನ್ನ ಕೂಡಿಸಿದಾಗ 2 ಬರುತ್ತೆ ಹೇಳಿ? ಬಿಡಿ ಸ್ಥಾನದಲ್ಲಿ 5ಕ್ಕೆ 7ಅನ್ನ ಕೂಡಿಸಿದಾಗ 12 ಆಗುತ್ತೆ. 12 ಅಂದ್ರೆ ಇಲ್ಲಿ 2 ಬರುತ್ತೆ, 1 ದಶಕ ಹೋಗುತ್ತೆ. 1 1 2 ಅಂದ್ರೆ ಇಲ್ಲಿ ಉತ್ತರ 7 ಆಗಿರುತ್ತೆ.
ನಾವು ಇದನ್ನ ಇನ್ನೊಂದು ರೀತಿ ಬಿಡಿಸೋದಾದ್ರೆ ಅವಳು ಕೊಟ್ಟಿರುವಂತ ಅವಳ ಹತ್ರ ಇರುವಂತ ಸಂಖ್ಯೆಯನ್ನು ಮೊದಲು ಬರ್ಕೊಳ್ಳೋದು. ನಂತರ ನಾವು ಈ ಸಂಖ್ಯೆಯನ್ನ ಕಂಡುಹಿಡಿಬೇಕಾದ್ರೆ ಈ ಬಂದಂತ ಮೊತ್ತದಿಂದ ಅವಳ ಹತ್ರ ಇದ್ದಂತ ಸಂಖ್ಯೆಯನ್ನ ಕಳೆದಾಗ ನಮಗೆ ಉತ್ತರ ಸಿಗುತ್ತೆ. ಅವಳಿಗೆ ಬೇಕಾಗಿರುವಂತ ಸಂಖ್ಯೆ 3922. ಅವಳ ಹತ್ರ ಇರುವಂತ ಸಂಖ್ಯೆ 3915. ಈಗ ಇವೆರಡನ್ನು ವ್ಯವಕಲನ ಮಾಡಬೇಕು. 2ರಲ್ಲಿ 5 ಕಳೆದ್ರೆ ಕಳೆಯಲಿಕ್ಕೆ ಬರೋದಿಲ್ಲ. ಮೇಲೆ ಯಾವಾಗ್ಲೂ ದೊಡ್ಡ ಸಂಖ್ಯೆ ಇದ್ರೆ ಕೆಳಗಡೆ ಚಿಕ್ಕ ಸಂಖ್ಯೆ ಇದ್ರೆ ಕಳೆಯಲು ಸಾಧ್ಯ ಇದೆ. ಮೇಲೆ ಚಿಕ್ಕ ಸಂಖ್ಯೆ ಇದ್ದು ಕೆಳಗೆ ದೊಡ್ಡ ಸಂಖ್ಯೆ ಇದ್ರೆ ಕಳೆಯಕ್ಕೆ ಬರೋದಿಲ್ಲ. ಹಾಗಾಗಿ ಮುಂದಿನ ಮನೆಯಿಂದ ಒಂದು ಕೈಲೆಯನ್ನು ತೆಗೆದುಕೊಳ್ಳಿ. ಈಗ ಮುಂದಿನ ಮನೆಯಿಂದ ಒಂದು ದಶಕವನ್ನು ತೆಗೆದುಕೊಂಡಾಗ 12 ಆಗತ್ತೆ. 12ರಲ್ಲಿ 5 ಕಳೆದಾಗ 7 ಉಳಿಯುತ್ತೆ. 2ರಲ್ಲಿ 1 ಕಳೆದ್ರೆ 1. ಆ 1ರಲ್ಲಿ ಈ ಒಂದು ದಶಕವನ್ನು ಕಳೆದಾಗ 0. 9ರಲ್ಲಿ 9 ಕಳೆದ್ರೆ 0. 3ರಲ್ಲಿ 3 ಕಳೆದ್ರೆ 0. ಈಗ ನೋಡಿ, ಇಲ್ಲೂ ಕೂಡ ಉತ್ತರ 7 ಬಂದಿದೆ. ಹಾಗಾಗಿ ಅವಳಿಗೆ ಬೇಕಾದಂತ ಅಂಕೆ 7 ಆಗಿರುತ್ತೆ. ನಂತರ ನೋಡಿ 8ನೇ ಪ್ರಶ್ನೆ. 4 ವಿದ್ಯಾರ್ಥಿಗಳ ಬಳಿ ಕ್ರಮವಾಗಿ 2410, 2120, 2340, 2210 ಈ ಸಂಖ್ಯೆಗಳನ್ನೊಳಗೊಂಡ ಕಾರ್ಡುಗಳಿವೆ. 4 ವಿದ್ಯಾರ್ಥಿಗಳಿದ್ದಾವೆ. ಮೊದಲನೇವನ ಹತ್ರ ಈ ಕಾರ್ಡು, ಎರಡನೇವನ ಹತ್ರ ಈ ಕಾರ್ಡು, ಮೂರನೇವನ ಹತ್ರ ಈ ಕಾರ್ಡು, ನಾಲ್ಕನೇವನ ಹತ್ರ ಈ ಕಾರ್ಡ್ ಇದೆ. ಅದರಲ್ಲಿ ಯಾರ ಬಳಿ ಅತಿ ಚಿಕ್ಕ ಸಂಖ್ಯೆ ಕಾರ್ಡ್ ಇದೆ ಅಂತ ಕೇಳಿದ್ದಾರೆ. ಮೊದಲನೇ ವಿದ್ಯಾರ್ಥಿ ಬಳಿ ಇದೆಯಾ, ಎರಡನೇ ವಿದ್ಯಾರ್ಥಿ ಬಳಿ ಇದೆಯಾ, ಅಥವಾ ಮೂರನೇ ವಿದ್ಯಾರ್ಥಿ ಬಳಿ ಇದೆಯಾ ಅಂತ ನಾವು ಕಂಡುಹಿಡಿಬೇಕು. ಹಾಗಾದ್ರೆ ನಾವು ಎಲ್ಲರಲ್ಲಿರೋ ಕಾರ್ಡ್ಗಳನ್ನ ನೋಡಿ ಅದರಲ್ಲಿ ಯಾವ ಕಾರ್ಡಿನಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ಇದೆ ಅನ್ನೋದನ್ನ ಕಂಡುಹಿಡಿದ್ರೆ ಎಷ್ಟನೇ ವಿದ್ಯಾರ್ಥಿ ಹತ್ರ ಇದೆ ಆ ಕಾರ್ಡು ಅಂತ ನಾವು ಸುಲಭವಾಗಿ ಹೇಳ್ಬಹುದು. ಈಗ ಆಗ್ಲೇ ಅತ್ಯಂತ ದೊಡ್ಡ ಸಂಖ್ಯೆಯನ್ನ ಕಂಡುಹಿಡಿಯೋದು ಹೇಗೆ ಅಂತ ತಿಳಿದುಕೊಂಡ್ವಿ. ಈಗ ಅತ್ಯಂತ ಚಿಕ್ಕ ಸಂಖ್ಯೆಯನ್ನ ಕಂಡುಹಿಡಿಯೋದನ್ನ ತಿಳಿದುಕೊಳ್ಳೋಣ. ಅತ್ಯಂತ ಚಿಕ್ಕ ಸಂಖ್ಯೆಯನ್ನ ಕಂಡುಹಿಡಿಬೇಕಾದ್ರೆ ನಾವು ಅತ್ಯಂತ ದೊಡ್ಡ ಸ್ಥಾನ ಯಾವ್ದಿರುತ್ತೋ ಅದರಲ್ಲಿ ಚಿಕ್ಕ ಸಂಖ್ಯೆ ಇರಬೇಕು. ಅದರ ನಂತರ ಅದಕ್ಕಿಂತ ಸ್ವಲ್ಪ ದೊಡ್ಡದು, ಅದಕ್ಕಿಂತ ಸ್ವಲ್ಪ ದೊಡ್ಡದು, ಪೂರ್ತಿ ದೊಡ್ಡದು ಕೊನೆಗಿರ್ಬೇಕು. ಅಂದ್ರೆ ಏರಿಕೆ ಕ್ರಮದಲ್ಲಿ ಆ ಸಂಖ್ಯೆಗಳನ್ನು ಜೋಡಿಸಿದಾಗ ನಮಗೆ ಅತ್ಯಂತ ಚಿಕ್ಕ ಸಂಖ್ಯೆ ಸಿಗುತ್ತೆ. ಇಲ್ಲಿ ನೋಡಿ 1000 ಸ್ಥಾನದಲ್ಲಿ ನೋಡಿ ಬಿಡಿ 10, 100, 1000 ಸ್ಥಾನದಲ್ಲಿ 2 ಇದೆ. ಇಲ್ಲೂ 2, ಇಲ್ಲೂ 2, ಇಲ್ಲೂ 2. ಎಲ್ಲದರಲ್ಲೂ ಸೇಮ್ ಇರೋದ್ರಿಂದ ಅದರ ಹಿಂದಿನ ಸ್ಥಾನ ಅಂದ್ರೆ 100 ಸ್ಥಾನವನ್ನ ಈಗ ನಾವು ನೋಡ್ಬೇಕು. ಮೊದಲನೇ ಸಂಖ್ಯೆಯಲ್ಲಿ 4 ಇದೆ ಅಂದ್ರೆ ಇದು ದೊಡ್ಡದಾಯ್ತು. ನಂತರ 1 ಇದೆ, 3 ಇದೆ, 2 ಇದೆ. ಇದರಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು? 4, 1, 3 ಮತ್ತೆ 2ರಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು? ಚಿಕ್ಕ ಅಂಕಿ 1 ಆಗಿರೋದ್ರಿಂದ ಎರಡನೇದು ಅತ್ಯಂತ ಚಿಕ್ಕ ಸಂಖ್ಯೆ ಆಗಿರುತ್ತೆ. ಯಾರ ಬಳಿ ಇದೆ? ಎರಡನೇ ವಿದ್ಯಾರ್ಥಿಯ ಬಳಿ ಇದೆ. ನಂತರ ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ಈ ರೀತಿಯಾಗಿ ಕ್ಯೂಬ್ಗಳನ್ನ, ಸ್ಕ್ವೇರ್ಗಳನ್ನ, ಬಾಕ್ಸ್ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ನಾವು ತರಗತಿಯಲ್ಲಿ ಇದರ ಬಗ್ಗೆ ಅಧ್ಯಯನ ಮಾಡಿದ್ದೀವಿ. ಈ ಇದರಲ್ಲಿ ಬಾಕ್ಸ್ಗಳು 1000 ಬಾಕ್ಸ್ಗಳು ಇರುತ್ತೆ. ನಿಮಿಷ. 1000 ಬಾಕ್ಸ್ಗಳಿರುತ್ತೆ. ಈ ಚಿತ್ರದಲ್ಲಿ 100 ಬಾಕ್ಸ್ಗಳಿರುತ್ತೆ. ಇದರಲ್ಲಿ 10, ಇದರಲ್ಲಿ 10, 1, 1. ಇದರಲ್ಲಿ ಸೂಚಿಸಿದ ಸಂಖ್ಯೆ, ಈ ಬಾಕ್ಸ್ ಎಲ್ಲವನ್ನ ಸೇರಿಸಿದಾಗ ಯಾವ ಸಂಖ್ಯೆ ಬರುತ್ತೆ ಅನ್ನೋದನ್ನ ನಾವೀಗ ಕಂಡುಹಿಡಿಯಬೇಕು. ಎಲ್ಲವನ್ನ ಒಂದೊಂದಾಗಿ ಬರೆದುಕೊಳ್ಳೋಣ. ಮೊದಲನೇದು 1000, ನಂತರ ಬಿಡಿ ಸ್ಥಾನದಿಂದ ತುಂಬ್ತಾ ಹೋಗೋಣ. ಬಿಡಿ 10, 100, ನಂತರ 10, ಮತ್ತೊಂದು 10 ಇದೆ, ಮತ್ತೆ 1 ಇದೆ, ಮತ್ತೊಂದು 1 ಇದೆ. ಎಲ್ಲವನ್ನ ಕೂಡಿಸಿದಾಗ 1, 1, 2, 1, 1, 2, 1ಕ್ಕೆ 1, 1ಕ್ಕೆ 1. ನೋಡಿ, ಈ ಉತ್ತರ ಯಾವ ಆಪ್ಷನ್ ನಲ್ಲಿ ಇರುತ್ತೋ ಅದು ಸರಿಯಾದಂತ ಉತ್ತರ ಆಗಿರುತ್ತೆ. ಆಪ್ಷನ್ ಎ ನಲ್ಲಿ
1122 ಇದೆ. ನಮಗೆ ಬಂದಿರುವಂತ ಉತ್ತರ ಕೂಡ ಅದೇ ಆಗಿರೋದ್ರಿಂದ ಆಪ್ಷನ್ ಎ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತ ಉತ್ತರ ಆಗಿರುತ್ತೆ. ನಂತರ ನೋಡಿ 4328ರಲ್ಲಿ 3ರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗಳ ನಡುವಿನ ವ್ಯತ್ಯಾಸ. ನಿಮ್ಮ ಒಂದು ಮೊರಾರ್ಜಿ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಇದೇ ರೀತಿ ಬರುತ್ತೆ. ಬರೀ ಸ್ಥಾನ ಬೆಲೆ ಅಥವಾ ಮುಖ ಬೆಲೆ ಕೇಳೋದು ಬಹಳ ಕಡಿಮೆ. ಈಗ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗಳ ನಡುವಿನ ವ್ಯತ್ಯಾಸ ಅಥವಾ ಮೊತ್ತ ಅಥವಾ ಗುಣಲಬ್ಧ ಈ ರೀತಿಯಾಗಿ ಸ್ವಲ್ಪ ಕ್ಲಿಷ್ಟಕರವಾದಂತ ಪ್ರಶ್ನೆಗಳು ಬರೋ ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ಇಲ್ಲಿ ಸ್ಥಾನ ಬೆಲೆಯನ್ನ ಮೊದಲು ಕಂಡಿಡಿದು ನಂತರ ಮುಖ ಬೆಲೆ ಕಂಡಿಡಿದು ಅವೆರಡರ ನಡುವಿನ ವ್ಯತ್ಯಾಸ ಕಂಡುಹಿಡಿಬೇಕು. ಫಸ್ಟ್ ಯಾವ ಸಂಖ್ಯೆದ ಕೇಳಿದಾರೆ, ಯಾವ ಅಂಕಿದ್ ಕೇಳಿದಾರೆ ಅಂದ್ರೆ 3 ಎಲ್ಲಿದೆ ನೋಡಿ, ಬಿಡಿ 10 100 ಸ್ಥಾನದಲ್ಲಿದೆ. ಅದರ ಸ್ಥಾನ ಬೆಲೆ ನಾವು ಆಗ್ಲೇ ಕಂಡುಹಿಡಿದಿದ್ದೀವಿ. ಅದರ ಸೂತ್ರ ಕೂಡ ನಮಗೆ ಗೊತ್ತಿದೆ. ಸ್ಥಾನ ಬೆಲೆ ಇಸ್ ಈಕ್ವಲ್ ಟು ಅದರ ಸ್ಥಾನ, ಯಾವ ಸ್ಥಾನ, 100ರ ಸ್ಥಾನ, ನಂತರ ಅದರ ಮುಖ ಬೆಲೆ 3, ಎರಡರ ಗುಣಲಬ್ಧವನ್ನ ಕಂಡುಹಿಡಿದ್ರೆ 3 1 3, 3 0 0 0, 300 ಅದರ ಸ್ಥಾನ ಬೆಲೆ ಆಯ್ತು. ನಂತರ ಮುಖ ಬೆಲೆ ನಮಗೆ ಗೊತ್ತಿದೆ 3 ಅನ್ನುವಂಥದ್ದು ಅದರ ಮುಖ ಬೆಲೆ 3. ಈಗ ಎರಡರ ನಡುವಿನ ವ್ಯತ್ಯಾಸ ಕೇಳಿದ್ದಾರೆ. ಮೊದಲು ಸ್ಥಾನ ಬೆಲೆ ಬರೆದುಕೊಳ್ಳೋಣ, ನಂತರ ಅದರ ಮುಖ ಬೆಲೆ ಬರೆದು ವ್ಯತ್ಯಾಸ ಅಂದ್ರೆ ಕಳಿಬೇಕು. 0ಯಲ್ಲಿ 3 ಕಳೆಯಲು ಸಾಧ್ಯವಿಲ್ಲ, ಅದಕ್ಕೆ ಒಂದು ದಶಕವನ್ನ ತೆಗೆದುಕೊಳ್ಬೇಕು. ದಶಕವನ್ನ ತೆಗೆದುಕೊಂಡಾಗ ಇದು 10 ಆಗುತ್ತೆ. 10ರಲ್ಲಿ 3 ಹೋದ್ರೆ 7. ಇಲ್ಲಿ 0ಯಲ್ಲಿ 1ಅನ್ನ ಕಳಿಬೇಕು. ಈ ದಶಕವನ್ನ ಈ ಒಂದು ಸಂಖ್ಯೆಯಲ್ಲಿ ಕಳಿಬೇಕಾಗತ್ತೆ. ಹಾಗಾಗಿ 0ಯಲ್ಲಿ ಮತ್ತೆ 1 ಕಳೆಯಲಾಗಲ್ಲ. ಅದಕ್ಕೆ ಮುಂದಿನ ಮನೆಯಿಂದ ಮತ್ತೆ ಒಂದು ದಶಕ. 10ರಲ್ಲಿ 1 ಕಳೆದ್ರೆ 9, 3ರಲ್ಲಿ 1 ಕಳೆದ್ರೆ 2. ನೋಡಿ, ಈ ಒಂದು ಉತ್ತರ ಆಪ್ಷನ್ ಬಿ ನಲ್ಲಿದೆ. ಅದು ಸರಿಯಾಗಿರುವಂತ ಉತ್ತರ ಆಗತ್ತೆ. ನಂತರ ಮುಂದಿನ ಪ್ರಶ್ನೆ, ರಾಧಾಳು 8 0 2 5 ಅನ್ನು ಬಳಸಿ 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆಯನ್ನ ರಚಿಸಲು ಗೊಂದಲದಲ್ಲಿದ್ದಾರೆ. ಹಾಗಾದರೆ ಈ ಅಂಕೆಗಳನ್ನು ಪುನರಾವರ್ತಿಸದೆ ಎಲ್ಲಾ ಅಂಕೆಗಳನ್ನು ಬಳಸಿ ರಚಿಸಬಹುದಾದ ಅತಿ ಚಿಕ್ಕ ಸಂಖ್ಯೆ ಅಂತ ಕೇಳಿದ್ದಾರೆ. ನೋಡಿ ಮಕ್ಕಳೇ, ನಾನು ಆಗ್ಲೇ ಹೇಳಿದ್ದೀನಿ, ಅತ್ಯಂತ ದೊಡ್ಡ ಸಂಖ್ಯೆಯನ್ನ ರಚಿಸಬೇಕಾದ್ರೆ ಇಳಿಕೆ ಕ್ರಮ, ಅತ್ಯಂತ ಚಿಕ್ಕ ಸಂಖ್ಯೆಯನ್ನ ರಚಿಸಬೇಕಾದ್ರೆ ಏರಿಕೆ ಕ್ರಮ. ಅವ್ರು ಕೊಟ್ಟಿರುವಂತ ಸಂಖ್ಯೆಗಳನ್ನೆಲ್ಲ ಏರಿಕೆ ಕ್ರಮದಲ್ಲಿ ಬರಿಬೇಕು. ಅವರು ಯಾವ್ಯಾವ ಅಂಕಿಗಳು ಕೊಟ್ಟಿದ್ದಾರೆ, 8 ಕೊಟ್ಟಿದ್ದಾರೆ, 0 ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ, 5 ಕೊಟ್ಟಿದ್ದಾರೆ. ಇವುಗಳನ್ನ ಅತಿ ಚಿಕ್ಕ ಸಂಖ್ಯೆ ಕೇಳಿರೋದ್ರಿಂದ ಏರಿಕೆ ಕ್ರಮದಲ್ಲಿ ಬರಿತಾ ಹೋಗೋಣ. ಅತ್ಯಂತ ಚಿಕ್ಕದು ಮೊದಲು, ನಂತರ ಅದಕ್ಕಿಂತ ಸ್ವಲ್ಪ ದೊಡ್ಡದು, ಅದಕ್ಕಿಂತ ಸ್ವಲ್ಪ ದೊಡ್ಡದು, ಪೂರ್ತಿ ದೊಡ್ಡದು, ಲಾಸ್ಟಿಗೆ ಕೊನೆಗೆ. ಈಗ ನೋಡಿ, ಇದನ್ನ ಓದೋದಾದ್ರೆ 258 ಅಂತ ಆಗತ್ತೆ. ಅವಸರದಲ್ಲಿ ಆಪ್ಷನ್ ಎ ಅನ್ನ ಸರಿ ಅಂತ ಹಾಕ್ಬಿಡ್ತಾರೆ. ಆದ್ರೆ ಇದು ತಪ್ಪು. ಯಾಕೆ ತಪ್ಪು ಅಂದ್ರೆ ಇದನ್ನ ಓದಿದಾಗ 258 ಆಗುತ್ತೆ. ಅಂದ್ರೆ ಇದು 3 ಅಂಕೆ ಒಂದು ಸಂಖ್ಯೆ ಆಗುತ್ತೆ. 0,000 ಅಂತ ಯಾರು ನಾವು ಓದೋದಿಲ್ಲ. ಹಾಗಾಗಿ 0 ಇದ್ದಂತ ಒಂದು ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಈ ಮೊದಲ ಸ್ಥಾನದಲ್ಲಿರೋ 0ಯನ್ನ ಎರಡನೇ ಸ್ಥಾನಕ್ಕೆ, ಎರಡನೇ ಸ್ಥಾನದಲ್ಲಿರುವಂತದ್ದನ್ನ ಮೊದಲ ಸ್ಥಾನಕ್ಕೆ ಅದಲು ಬದಲು ಮಾಡಿ ಬರಿಬೇಕು. 2 0 5 8 ಇದು ಸರಿಯಾಗಿರುವಂತ ಒಂದು 4 ಅಂಕಿಯ ಸಂಖ್ಯೆ, ಅತಿ ಚಿಕ್ಕ ಸಂಖ್ಯೆ ಆಗಿತ್ತೆ. ಹಾಗಾದ್ರೆ ಆಪ್ಷನ್ ಬಿ ಅನ್ನುವಂಥದ್ದು ಸರಿಯಾಗಿರುವಂತ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ, ಯಾವುದೇ ಸಂಖ್ಯೆಗೆ ಅದರ ಮುಂದಿನ ಸಂಖ್ಯೆಯನ್ನು ಬರೆಯಬೇಕಾದರೆ ಆ ಸಂಖ್ಯೆಗೆ ಸೇರಿಸಬೇಕಾದ ಅಂಕಿ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ನಮ್ಗೆಲ್ಲರಿಗೂ ಗೊತ್ತಿದೆ, ನಮ್ಮ ಹತ್ರ ಒಂದು ಸಂಖ್ಯೆ ಇದೆ. ಉದಾಹರಣೆಗೆ ಈಗ 18 ಅನ್ನುವಂಥದ್ದು ಒಂದು ಸಂಖ್ಯೆ ಇದೆ. ಆ ಸಂಖ್ಯೆ ಮುಂದಿನ ಸಂಖ್ಯೆ ಬೇಕಾದ್ರೆ ನಾವು ಏನ್ ಮಾಡ್ತೀವಿ ಹೇಳಿ? ವೆರಿ ಗುಡ್, ಒಂದನ್ನ ಏರಿಸ್ತೀವಿ. ಅಂದ್ರೆ ನಮ್ಮ ಹತ್ರ ಇರುವಂತ ಸಂಖ್ಯೆ ಒಂದನ್ನ ಕೂಡಿಸಿದಾಗ ಮುಂದಿನ ಸಂಖ್ಯೆ ಬರುತ್ತೆ. ಹಾಗಾದ್ರೆ ಯಾವ ಸಂಖ್ಯೆಯನ್ನು ಸೇರಿಸಬೇಕು? ಒಂದನ್ನ ಸೇರಿಸಬೇಕು. ನಂತರ ನೋಡಿ, ಯಾವುದೇ ಸಂಖ್ಯೆಯ ಇಂದಿನ ಸಂಖ್ಯೆಯು
ಕೊಟ್ಟಿರುವ ಸಂಖ್ಯೆಗಿಂತ ಎಷ್ಟು ಕಡಿಮೆ ಇರುತ್ತದೆ ಅಂತ ಪ್ರಶ್ನೆ ಕೇಳಿದರೆ, ಒಂದು ಸಂಖ್ಯೆಯನ್ನು ಕೊಟ್ಟಿರ್ತಾರಲ್ಲ, ಅದು ಇಂದಿನ ಸಂಖ್ಯೆಗಿಂತ, ಒಂದು ಸಂಖ್ಯೆ ಇಂದಿನ ಸಂಖ್ಯೆ ಆ ಸಂಖ್ಯೆಗಿಂತ ಎಷ್ಟು ಕಡಿಮೆ ಇರುತ್ತೆ. ಈ ಉದಾಹರಣೆಗೆ ನಾವಿಲ್ಲಿ ತಿಳ್ಕೊಂಡ್ವಿ, ಮುಂದಿನ ಸಂಖ್ಯೆ ಬೇಕಾದ್ರೆ ಒಂದನ್ನ ಸೇರಿಸಬೇಕು. ಅದೇ ರೀತಿಯಾಗಿ ನಮ್ಮ ಹತ್ರ ಒಂದು ಸಂಖ್ಯೆ ಇದೆ 18 ಅನ್ನುವಂಥದ್ದು. ಇದರ ಇಂದಿನ ಸಂಖ್ಯೆ ಯಾವುದು? 17. 17 ಅನ್ನುವಂಥದ್ದು ಈ ಸಂಖ್ಯೆಗಿಂತ ಎಷ್ಟು ಕಡಿಮೆ ಇದೆ? ವೆರಿ ಗುಡ್, 1 ಕಡಿಮೆ ಇರುತ್ತದೆ. ಮುಂದಿನ ಸಂಖ್ಯೆ ಬೇಕಾದ್ರೆ ಒಂದನ್ನ ಕೂಡಿಸ್ಬೇಕು. ಮುಂದಿನ ಸಂಖ್ಯೆ ಬೇಕಾದ್ರೆ ಒಂದನ್ನ ಕೂಡಿಸ್ಬೇಕು. ಇಂದಿನ ಸಂಖ್ಯೆ ಬೇಕಾದ್ರೆ ಒಂದನ್ನ ಕಳಿಬೇಕು. ಮುಂದಿನ ಪ್ರಶ್ನೆ ನೋಡಿ, ಕೆಳಗಿನ ಯಾವ ಸಂಖ್ಯೆಗಳನ್ನು ಕೂಡಿದರೆ ಮೊತ್ತ 2503 ಆಗುತ್ತದೆ? ನೋಡಿ, 2503 ನಮಗೆ ಉತ್ತರ ಬೇಕಾಗಿದೆ. ಈಗ ಯಾವ ಆಪ್ಷನ್ ನಲ್ಲಿ ಇರುವಂತ ಸಂಖ್ಯೆಗಳನ್ನ ಕೂಡಿದಾಗ ಅಷ್ಟು ಉತ್ತರ ಬರುತ್ತೆ ಅಂತ ನಾವು ಕಂಡುಹಿಡಿಬೇಕು. ಮೊದಲನೇ ನೋಡಿ, 2000 ಇದೆ, ನಂತರ 500, 10, 3, 10 3 13 ಆಯ್ತು. 13 ಈ ರೀತಿಯಾಗಿ ಬರಿತೀವಿ. ಆದ್ರೆ ಇಲ್ಲಿ 10ರ ಸ್ಥಾನದಲ್ಲಿ 0 ಇರೋದ್ರಿಂದ ಇದು ತಪ್ಪಾಗುತ್ತೆ. ಇಲ್ಲಿ 10ರ ಸ್ಥಾನದಲ್ಲಿ 0 ಇದೆ, ಹಾಗಾಗಿ ಇದು ಸರಿ ಇರಬಹುದು. ನಂತರ ಇಲ್ಲಿ ನೋಡಿ, 10ರ ಸ್ಥಾನದಲ್ಲಿ 30 ಇದೆ, ಅಂದ್ರೆ 33 33 ಆಗುತ್ತೆ. 10ರ ಸ್ಥಾನದಲ್ಲಿ 33 ಬಂದಿಲ್ಲ, 0 ಬರಬೇಕು, ಹಾಗಾಗಿ ಇದು ತಪ್ಪು. ಇಲ್ಲಿ 0, ಇಲ್ಲಿ ಕೂಡ 0 ಇದೆ. ಈಗ ಉತ್ತರ ಬಿ ಅಥವಾ ಡಿ ಎರಡರಲ್ಲಿ ಒಂದು ಇರುತ್ತೆ. ನಂತರ 2500 ಎರಡನ್ನು ಕೂಡಿಸಿದ್ರೆ 2500, ಅಥವಾ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಒಂದರ ಕೆಳಗೆ ಒಂದು ಬರೆದುಕೊಂಡು ಲೆಕ್ಕವನ್ನು ಮಾಡಿ. ಈಗ 10ರ ಸ್ಥಾನದಲ್ಲಿ 0 ಇದೆ, ನಂತರ ಬಿಡಿ ಸ್ಥಾನ 3, ಎಲ್ಲವನ್ನ ಕೂಡಿಸ್ರಿ. 3 0 5 2, ಅಂದ್ರೆ ಇದು ಆಪ್ಷನ್ ಬಿ ಅನ್ನುವಂಥದ್ದು ಸರಿಯಾಗಿದೆ. ಆಪ್ಷನ್ ಡಿ ಯಾಕೆ ತಪ್ಪು? ಇದು ಸರಿ ಇದೆ, ಇದು ಸರಿ ಇದೆ, ಇದು ಸರಿ ಇದೆ, ಆದ್ರೆ ಬಿಡಿ ಸ್ಥಾನದಲ್ಲಿ ನೋಡಿ 30 ಕೊಟ್ಟಿದ್ದಾರೆ, ಹಾಗಾಗಿ ಆಪ್ಷನ್ ಡಿ ರಾಂಗ್. ನಂತರ ಮುಂದಿನ ಪ್ರಶ್ನೆ ನೋಡೋಣ. 2001, 3001, 4001, 5001 ಈ ಸಂಖ್ಯಾ ಸರಣಿಯಲ್ಲಿ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೊಟ್ಟಿದ್ದಾರೆ, ಕೇಳಿದ್ದಾರೆ ಪ್ರಶ್ನೆನ. ನೋಡಿ, ಮೊದಲನೇ ಸಂಖ್ಯೆ 2001 ಇದೆ, ನಂತರ 3001, ಇಲ್ಲಿಂದ ಇಲ್ಲಿಗೆ ಎಷ್ಟು ಹೆಚ್ಚಾಗಿದೆ ಅಂತ ನಾವು ಕಂಡುಹಿಡಿಬೇಕಾದ್ರೆ ಮುಂದಿನ ಸಂಖ್ಯೆಯನ್ನ ಮೇಲೆ ಬರ್ಕೊಂಡು ಮೊದಲನೇ ಸಂಖ್ಯೆಯನ್ನ ಕೆಳಗಡೆ ಬರ್ಕೊಂಡು ಕಳೆದಾಗ ವ್ಯತ್ಯಾಸ ಕೇಳಿರೋದ್ರಿಂದ ಕಳಿಬೇಕು. 1ರಲ್ಲಿ 1 ಹೋದ್ರೆ 0 0 0, 3ರಲ್ಲಿ 2 ಹೋದ್ರೆ 1. ಇಲ್ಲಿಂದ ಇಲ್ಲಿಗೆ 1000 ವ್ಯತ್ಯಾಸ ಇದೆ. ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಚೆಕ್ ಮಾಡೋಣ ಒಂದ್ಸಲಿ. 4001, 3001, ಎರಡನ್ನ ಕಳೆದಾಗ 0 0 0 1, ಇಲ್ಲೂ ಕೂಡ 1000 ಇದೆ. ಅಂದ್ರೆ ಎಲ್ಲದರಲ್ಲಿಯೂ 1000 ಹೆಚ್ಚಾಗ್ತಾ ಹೋಗಿದೆ. ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಎಷ್ಟು? 1000. ಮುಂದಿನ ಪ್ರಶ್ನೆ 7025, 6025, 5025. ನೋಡಿ, ಇಲ್ಲಿ 1000 ಸ್ಥಾನದಲ್ಲಿ ಮಾತ್ರ ಬದಲಾವಣೆ ಆಗ್ತಾ ಇದೆ, ಆದ್ರೆ 100 ಬಿಡಿ 10 ಇವು ಯಾವ ಸ್ಥಾನದಲ್ಲೂ ಬದಲಾವಣೆ ಆಗ್ತಾ ಇಲ್ಲ. ಅಂದ್ರೆ ಇವೆಲ್ಲವೂ ಇದ್ದಷ್ಟೇ ಇದೆ. ಹಾಗಾಗಿ ನಾವು ಕೇವಲ 1000ದಲ್ಲಿ ಮಾತ್ರ ಚೇಂಜ್ ಆಗ್ತಿರೋದ್ರಿಂದ ಉತ್ತರ 1000ದಲ್ಲಿದೆ ಅಂತ ನಾವು ಈಸಿಯಾಗಿ ಗುರ್ತು ಮಾಡಬಹುದು. ನಂತರ 2 ಸಂಖ್ಯೆಗಳು ಯಾವ್ದು ಬರುತ್ತೆ ಅಂತ ಕೇಳಿದ್ದಾರೆ. 7 ಇದ್ದಿದ್ದು 6 ಆಗಿದೆ, ಅಂದ್ರೆ 1 ಕಡಿಮೆ ಆಯ್ತು. 6 ಇದ್ದಿದ್ದು 5 ಆಗಿದೆ, 1 ಕಡಿಮೆ ಆಯ್ತು. 5 ಇದ್ದಿದ್ದು 4 ಆಗ್ಬೇಕು, ಇಲ್ಲಿ 4 ಇದ್ದಿದ್ದು 3 ಆಗ್ಬೇಕು. ನಂತರ 1000 ಇಲ್ಲೂ 0 ಇದೆ, ಇಲ್ಲೂ 0, ಇಲ್ಲೂ 0 ಇರೋದ್ರಿಂದ ಇಲ್ಲೂ ಕೂಡ 0ನೇ ಇರುತ್ತೆ, ಇಲ್ಲೂ ಕೂಡ 0ನೇ. ನಂತರ 2 ಇದೆ, 5 ಇದೆ, 2 ಇದೆ, 5 ಇದೆ. ಈ ರೀತಿಯಾಗಿ ನಾವು ಸುಲಭವಾಗಿ
ಉತ್ತರವನ್ನ ಕಂಡುಹಿಡಿಬಹುದು. ಮುಂದಿನ ಪ್ರಶ್ನೆ, ಇಲ್ಲಿ ಕೆಲವೊಂದಷ್ಟು ವಸ್ತುಗಳು ಮತ್ತು ಅವುಗಳ ಬೆಲೆಗಳನ್ನ ಕೊಟ್ಟಿದ್ದಾರೆ ನೋಡಿ. ಫ್ರಾಕ್ಗೆ ಇಷ್ಟು ಬೆಲೆ, ಶರ್ಟ್ಗೆ ಇಷ್ಟು ಬೆಲೆ, ಇಲ್ಲಿ ಲೆಹಂಗಾಕ್ಕೆ ಇಷ್ಟು ಬೆಲೆ, ಪ್ಯಾಂಟ್ಗೆ ಇಷ್ಟು ಬೆಲೆ. ಒಂದು ಬಟ್ಟೆ ಅಂಗಡಿಯಲ್ಲಿ ತೂಗು ಹಾಕಿರುವ ಬಟ್ಟೆಯ ಬೆಲೆಯನ್ನು ಏರಿಕೆ ಕ್ರಮದಲ್ಲಿ ಬರೆಯುವ ಸರಿಯಾದ ಕ್ರಮ ಯಾವುದು ಅಂತ ಕೇಳಿದ್ದಾರೆ. ಏರಿಕೆ ಕ್ರಮ ಅಂದ್ರೆ ಮೊದಲು ಅತಿ ಚಿಕ್ಕ ಸಂಖ್ಯೆ, ನಂತರ ಅದಕ್ಕಿಂತ ಸ್ವಲ್ಪ ದೊಡ್ಡದು, ನಂತರ ಅದಕ್ಕಿಂತ ಸ್ವಲ್ಪ ದೊಡ್ಡದು, ಅದಕ್ಕಿಂತ ಸ್ವಲ್ಪ ದೊಡ್ಡದು, ಪೂರ್ತಿ ದೊಡ್ಡದಿರೋದು ಕೊನೆಗೆ ಇರುತ್ತೆ. ಈ ರೀತಿಯಾಗಿ ಇದನ್ನ ಏರಿಕೆ ಕ್ರಮ ಅಂತ ಕರಿತೀವಿ ನಾವು. ಇಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ನೋಡಿ, ಎಲ್ಲದರಲ್ಲೂ ದೊಡ್ಡ ಸ್ಥಾನದಲ್ಲಿ 1 1 1 ಒಂದೇ ಇದೆ. ಎಲ್ಲವೂ ಸೇಮ್ ಇರೋದ್ರಿಂದ ನಾವು ಅದರ ಹಿಂದಿನ ಸ್ಥಾನಕ್ಕೆ ಹೋಗ್ಬೇಕು. ಅಂದ್ರೆ 100ರ ಸ್ಥಾನವನ್ನ ಈಗ ನೋಡ್ಬೇಕು. ಇಲ್ಲಿ 5 ಇದೆ, ಇಲ್ಲಿ 2, ಇಲ್ಲಿ 5, ಇಲ್ಲಿ ಕೂಡ 5. ಇವು 3 5 5 ಇದೆ. ಇಲ್ಲಿ 2 ಇರೋದ್ರಿಂದ ಇದು ಅತ್ಯಂತ ಚಿಕ್ಕ ಸಂಖ್ಯೆ ಮೊದಲಿಗೆ ಬಂದಿರುತ್ತೆ. ಇದು ಮೊದಲಿರುವಂತದ್ದು ಯಾವ್ದ್ರಲ್ಲಿದೆ ನೋಡಿ, ಇದರಲ್ಲಿ 1152 ಇದೆ. ಇಲ್ಲಿ ಆ ಬೆಲೆನೇ ಇಲ್ಲ ಯಾವ ವಸ್ತುವಿಂದು, ಹಾಗಾಗಿ ಇದು ತಪ್ಪು. ಇಲ್ಲಿ 5 ಇದೆ, ಇದು ತಪ್ಪು. ಇಲ್ಲೂ 5 ಇದೆ, ಇದು ತಪ್ಪು. ಹಾಗಾಗಿ ಸರಿಯಾಗಿರುವಂತ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಈ ರೀತಿಯಾಗಿ ನಾವು 1ರಿಂದ ಉತ್ತರವನ್ನ ಕಂಡುಹಿಡಿಯೋದು ಕೆಲವೊಂದಷ್ಟು ಸಂದರ್ಭಗಳಲ್ಲಿ ನಮಗೆ ಹೆಲ್ಪ್ ಆಗುತ್ತೆ. ನಂತರ 4100 0 + 1 ಈ ವಿಸ್ತರಣಾ ರೂಪದ ಸಂಖ್ಯಾ ರೂಪ ಅಂತ ಕೇಳಿದ್ದಾರೆ. ಅಂದ್ರೆ ಅವೆಲ್ಲವನ್ನು ವಿಸ್ತರಿಸಿ ಕೊಟ್ಟಿದ್ದಾರೆ. ನಾವು ಸಂಕ್ಷಿಪ್ತ ರೂಪಕ್ಕೆ ಅವನ್ನೆಲ್ಲ ಕೂಡಿಸಿ ಬರುವಂತ ಮೊತ್ತ ಎಷ್ಟು ಅಂತ ಕಂಡುಹಿಡಿಬೇಕು. ಅವುಗಳನ್ನೆಲ್ಲ ಕೂಡಿಸ್ತಾ ಹೋದ್ರೆ 4000, ನಂತರ 100, ನಂತರ 10ರ ಸ್ಥಾನದಲ್ಲಿ 0 1 ಎಲ್ಲವನ್ನು ಕೂಡಿಸಿದಾಗ 1 0 1 4. ಈ ಉತ್ತರ ಯಾವ ಆಪ್ಷನ್ ಅಲ್ಲಿ ಇದೆ ನೋಡಿ, ಅದು ಆಪ್ಷನ್ ಬಿ ಅಲ್ಲಿದೆ. ಹಾಗಾಗಿ ಆಪ್ಷನ್ ಬಿ ಸರಿಯಾಗಿರುವಂತ ಉತ್ತರ. ನಂತರ 2948 ಪದಗಳಲ್ಲಿ ಬರೆದಾಗ ನೋಡಿ, ನಾವು ಯಾವ ರೀತಿಯಾಗಿ ಓದ್ತೀವೋ ಅದೇ ರೀತಿಯಾಗಿ ಪದಗಳಲ್ಲಿ ಬರೆದಿರಬೇಕು. 2000 ಸರಿ ಇದೆ, 948 ಎಲ್ಲವೂ ಕೂಡ ಸರಿ ಇದೆ. ಹಾಗಾಗಿ ಸರಿಯಾಗಿರುವಂತ ಉತ್ತರ ಆಪ್ಷನ್ ಎ. ಬೇರೆದ್ರಲ್ಲಿ ಏನು ತಪ್ಪು ಕೊಟ್ಟಿದ್ದಾರೆ ಅಂತ ಒಂದ್ಸಲಿ ಚೆಕ್ ಮಾಡೋಣ. 2900 ಕರೆಕ್ಟ್ ಇದೆ ಇಲ್ಲಿವರೆಗೂ. 84 ಅಂತ ಕೊಟ್ಟಿದ್ದಾರೆ. 84 ಅಲ್ಲ, ಅಲ್ಲಿ ಕೊಟ್ಟಿರೋದು 48. ಆಪ್ಷನ್ ಸಿ ನೋಡಿ, 200 ಅಂತ ಕೊಟ್ಟಿದ್ದಾರೆ. 200 ಇಲ್ಲ, ಅಲ್ಲಿ 2000 ಇದೆ. 2400 ಇಲ್ಲ, ಅಲ್ಲಿರುವಂತದ್ದು 900. ಹೀಗೆ ನಾವು ಆಪ್ಷನ್ಗಳನ್ನ ನೋಡ್ತಾ ಉತ್ತರವನ್ನ ಸರಿಯಾಗಿ ಕಂಡುಹಿಡಿಬಹುದು. ನಂತರ ಮುಂದಿನ ಪ್ರಶ್ನೆಯನ್ನ ನೋಡ್ರಿ. 5064 ಪದಗಳಲ್ಲಿ ಬರೆದಾಗ ನೋಡಿ, ಇಲ್ಲಿ 5064 ಅಂತ ಅಂಕಿಗಳ ರೂಪದಲ್ಲಿ ಬರೆದಿದ್ದಾರೆ. ಇದು ತಪ್ಪು. ಇಲ್ಲಿ 5, 0, 6, 4 ಈ ರೀತಿಯಾಗಿ ಕೊಟ್ಟಿದ್ರೆ ಇದು ಸರಿ ಆಗ್ತಿತ್ತು. ಆದ್ರೆ ಇಲ್ಲಿ ಎಲ್ಲವನ್ನ ಒಟ್ಟಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನ 5064 ಅಂತ ಓದ್ತೀವಿ ನಾವು. ಇಲ್ಲಿ 50 64 ಎರಡೆರಡನ್ನ ಬೇರೆ ಬೇರೆ ಮಾಡಿ ಪದಗಳಲ್ಲಿ ಬರೆದಿದ್ದಾರೆ. ಇದು ಕೂಡ ತಪ್ಪು. 5064 ಇದು ಸರಿಯಾಗಿರುವಂತ ಉತ್ತರ ಆಗಿರುತ್ತೆ. ಇಲ್ಲಿ 500 ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇದು ಕೂಡ ತಪ್ಪಾಗುತ್ತೆ. ಮುಂದಿನ ಪ್ರಶ್ನೆ, ಸುದರ್ಶನನು ಶಿಕ್ಷಕರು ಹೇಳಿದ ಸಂಖ್ಯೆ 3807 ಅನ್ನ ಕರಿ ಹಲಗೆಯ ಮೇಲೆ ಈ ಕೆಳಗಿನ 4 ರೀತಿಯಲ್ಲಿ ಬರೆದಿದ್ದಾನೆ. ಅದರಲ್ಲಿ ಸರಿಯಾಗಿರುವಂತ ಕ್ರಮ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸುದರ್ಶನ್ ಅನ್ನುವಂತ ವಿದ್ಯಾರ್ಥಿ ಶಿಕ್ಷಕರು 3807 ಅನ್ನ ಬೋರ್ಡ್ ಮೇಲೆ ಬರೆಯಪ್ಪ ಅಂತ ಹೇಳಿದ್ರೆ ಇಲ್ಲಿ ಕೆಳಗಡೆ ಕೊಟ್ಟಿರೋ ರೀತಿ 4 ತರ ಬರ್ದಿದ್ದಾನಂತೆ. ಅದರಲ್ಲಿ ಯಾವ್ದು ಸರಿ ಅಂತ ನೀವು ಕಂಡುಹಿಡಿಬೇಕು. ಇದು ಕೂಡ ಅಕ್ಷರಗಳಲ್ಲಿ ಕೊಟ್ಟಿರುವಂತದ್ದನ್ನ ಸಂಖ್ಯಾ ರೂಪಕ್ಕೆ ಪರಿವರ್ತನೆ ಮಾಡುವಂತ ಪ್ರಶ್ನೆನೇ. 3000 ಇದೆ, ಅಂದ್ರೆ ಅತ್ಯಂತ ದೊಡ್ಡ ಸ್ಥಾನ 1000ದ್ದು.
ಎಲ್ಲ ಸ್ಥಾನಗಳು ಸಾವಿರನೇ ಇದೆಯಾ ಒಂದ್ಸಲಿ ಚೆಕ್ ಮಾಡೋಣ. ಬಿಡಿ, 10, 100, 1000, 10,000 ಬಂದಿದೆ, ಹಾಗಾಗಿ ಇದು ತಪ್ಪು. ಇವೆಲ್ಲವೂ ಸಾವಿರನೇ ಇದೆ. ಇವು ಮೂರರಲ್ಲಿ ಒಂದು ಉತ್ತರ ಆಗಿರ್ಬೇಕು. ನಂತರ 3,800 ಅಂತ ಇದೆ. 3,000, 3,000, 3,000 ಎಲ್ಲದರಲ್ಲೂ 3,000 ಇದೆ. ನಂತರ ಇಲ್ಲಿ 800 ಇದೆ, ಇಲ್ಲೂ 800. ಇಲ್ಲಿ 100ರ ಸ್ಥಾನದಲ್ಲಿ 0 ಇರೋದ್ರಿಂದ ಇದು ತಪ್ಪು. ನಂತರ 7, 807 ಅಂದ್ರೆ 10ರ ಸ್ಥಾನ ಕೊಟ್ಟಿಲ್ಲ. 17 ಅಂತ ಕೊಟ್ರೆ 10ರ ಸ್ಥಾನದಲ್ಲಿ 1 ಈ ರೀತಿಯಾಗಿ ಬರ್ತಿತ್ತು. ಬಟ್ ಅಲ್ಲಿ ಕೊಟ್ಟಿರೋದು ಕೇವಲ 7 ಅಂತ ಕೊಟ್ಟಿದ್ದಾರೆ. ಬಿಡಿ ಸ್ಥಾನದಲ್ಲಿ 7, 10ರ ಸ್ಥಾನ ಕೊಟ್ಟಿಲ್ಲ ಅಂದ್ರೆ 10ರ ಸ್ಥಾನದಲ್ಲಿ 0 ಇರಬೇಕು. ಇಲ್ಲಿ 10ರ ಸ್ಥಾನದಲ್ಲಿ 7 ಬಂದಿದೆ, ಹಾಗಾಗಿ ಇದು ತಪ್ಪು. ಸರಿಯಾಗಿರುವಂತ ಉತ್ತರ ಆಪ್ಷನ್ ಸಿ. ಮುಂದಿನ ಪ್ರಶ್ನೆ, 8,789 ಸಂಖ್ಯಾ ರೂಪದಲ್ಲಿ ಬರೆದಾಗ, ನೋಡಿ ಇಲ್ಲೂ ಕೂಡ ಒಂದು ಸಂಖ್ಯೆಯನ್ನ ಅಕ್ಷರ ರೂಪದಲ್ಲಿ ಕೊಟ್ಟು ಅದನ್ನ ಸಂಖ್ಯಾ ರೂಪ ಕೇಳಿದ್ದಾರೆ. 8,000 ಅತ್ಯಂತ ದೊಡ್ಡ ಸ್ಥಾನ 1000 ಇರೋದ್ರಿಂದ ಬಿಡಿ 10, 100, 1000, 10,000 ಬಂದಿದೆ ಇಲ್ಲಿ, ಹಾಗಾಗಿ ಇದು ತಪ್ಪು. ಇದರಲ್ಲಿ ಹೆಚ್ಚಿನ ಸ್ಥಾನಗಳಿದೆ, 1000, ಲಕ್ಷ ಇದೆ, ಇದು ತಪ್ಪು. ಬಿಡಿ 10, 100, 1000, 10,000 ಇದೆ, ಇದು ತಪ್ಪು. 3 ತಪ್ಪಾದ್ಮೇಲೆ ಉಳಿದಿರೋದು ಒಂದೇ ಆಪ್ಷನ್. ಸರಿಯಾಗಿರುವಂತ ಉತ್ತರ ಆಪ್ಷನ್ ಡಿ. ನಂತರ ಮುಂದಿನ ಪ್ರಶ್ನೆ ನೋಡಿ, 4037ರ ಹಿಂದಿನ ಸಂಖ್ಯೆ, ಅದರ ಹಿಂದಿನ ಸಂಖ್ಯೆಯನ್ನ ಕೇಳಿದ್ದಾರೆ. 7ರದ್ದು ಹಿಂದಿನ ಸಂಖ್ಯೆ ನಮಗೆ ಗೊತ್ತಿದ್ರೆ ನಾವು ಸುಲಭವಾಗಿ ಬರಿಬಹುದು. 7ರ ಹಿಂದಿನ ಸಂಖ್ಯೆ 6, ಉಳಿದಿರೋದೆಲ್ಲ ಸೇಮೇ ಇರುತ್ತೆ. 4036 ಹಿಂದಿನ ಸಂಖ್ಯೆಯನ್ನ ಕಂಡುಹಿಡಬೇಕಾದ್ರೆ ಕೊಟ್ಟಿರುವಂತ ಸಂಖ್ಯೆಗೆ 1ಅನ್ನ ಕಳಿಬೇಕು ಅಂತ ಹೇಳಿದೆ. 7ರಲ್ಲಿ 1ಅನ್ನು ಕಳೆದ್ರೆ 6, ಉಳಿದಿರೋದೆಲ್ಲ ಹಾಗೆ ಇರುತ್ತೆ. ಈ ಒಂದು ಉತ್ತರ ಯಾವ ಆಪ್ಷನ್ ನಲ್ಲಿದೆ ನೋಡಿ, ಆಪ್ಷನ್ ಡಿ ಅಲ್ಲಿದೆ, ಇದು ಸರಿ. ಆಪ್ಷನ್ ಸಿ ಅಲ್ಲಿದೆ, ಅದು ಸರಿ. ಆಪ್ಷನ್ ಡಿ ಯಾಕೆ ತಪ್ಪಾಗುತ್ತೆ ಅಂದ್ರೆ ಬಿಡಿ 10, 100, 1000, 10,000 ಸ್ಥಾನ ಬಂದಿದೆ. ಇಲ್ಲಿರುವಂತದ್ದು ಬಿಡಿ 10, 100, 1000 ಸ್ಥಾನದವರೆಗೂ ಮಾತ್ರ ಇದೆ. ಮುಂದಿನ ಸಂಖ್ಯೆ ಕೇಳಿದ್ರೆ ಆಪ್ಷನ್ ಬಿ ಸರಿ ಆಗ್ತಿತ್ತು. ಈಗ ಮುಂದಿನ ಪ್ರಶ್ನೆ, 8,999ರ ಮುಂದಿನ ಸಂಖ್ಯೆ ಕೇಳಿದ್ದಾರೆ. ಮುಂದಿನ ಸಂಖ್ಯೆ ಕೇಳಿದ್ರೆ ಏನ್ ಮಾಡ್ಬೇಕು? ವೆರಿ ಗುಡ್, 1ಅನ್ನ ಬಿಡಿ ಸ್ಥಾನಕ್ಕೆ ಕೂಡಿಸ್ಬೇಕು. 9ಕ್ಕೆ 1ಅನ್ನು ಕೂಡಿಸಿದ್ರೆ 10, 10ಕ್ಕೆ 0, ದಶಕ 1, 9, 1, 10ಕ್ಕೆ 0, ದಶಕ 1, 9, 1, 10ಕ್ಕೆ 0, ದಶಕ 1, 8, 1, 9, 9,000 ಅನ್ನುವಂಥದ್ದು ಸರಿಯಾಗಿರುವಂತ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ, ಇಲ್ಲಿ ಆರೋ ಕಾರ್ಡ್ಗಳನ್ನ ಕೊಟ್ಟಿದ್ದಾರೆ. ಅವನ್ನ ನಾವು ಸಂಕ್ಷಿಪ್ತ ರೂಪ ಅಂದ್ರೆ ಸಂಖ್ಯಾ ರೂಪದಕ್ಕೆ ಪರಿವರ್ತನೆ ಮಾಡಬೇಕು. 7,000 ಒಂದು ಆರೋ ಕಾರ್ಡ್ ಇದೆ, 300 ರೂಪಾಯಿದು, ನಂತರ 41, ಇವು ಎಲ್ಲವನ್ನ ಸೇರಿಸಿದಾಗ ಬರುವಂತ ಉತ್ತರ ಎಷ್ಟು ಅನ್ನೋದನ್ನ ನಾವು ಕಂಡುಹಿಡಿದು ಆಪ್ಷನ್ ಅನ್ನ ಟಿಕ್ ಮಾಡಬೇಕಾಗತ್ತೆ. ಈಗ ಎಲ್ಲವನ್ನು ಒಂದರ ಕೆಳಗೆ ಒಂದು ರೀತಿ ಬರೆದುಕೊಳ್ಳೋಣ. ನಂತರ 300 ಇದೆ, ಬಿಡಿ ಸ್ಥಾನದ ಕಡೆಯಿಂದ ಬರೆಯೋಣ. ನಂತರ 41, 1, 4, 3, 7 ಇದು ಯಾವ ಆಪ್ಷನ್ ನಲ್ಲಿದೆ ನೋಡಿ, ಆಪ್ಷನ್ ಬಿ ನಲ್ಲಿದೆ. ಹಾಗಾಗಿ ಸರಿಯಾಗಿರುವಂತ ಉತ್ತರ ಆಪ್ಷನ್ ಬಿ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ಕೂಡ ಸೇಮ್ ಬರೆದುಕೊಳ್ಳೋಣ. ಅದೇ ರೀತಿಯಾಗಿ 6,000, ನಂತರ 100ರ ಸ್ಥಾನದಲ್ಲಿ 0ಗಳಿದೆ, 10ರ ಸ್ಥಾನದಲ್ಲಿ 0 ಇದೆ, ಬಿಡಿ ಸ್ಥಾನದಲ್ಲಿ 4 ಇದೆ. ಎಲ್ಲವನ್ನ ಕೂಡಿಸಬೇಕು. 4ಕ್ಕೆ 4 ಎಲ್ಲವೂ 0 ಇದೆ, ಹಾಗಾಗಿ 0. ಇಲ್ಲೂ ಎಲ್ಲವೂ 0 ಇದೆ, ಇಲ್ಲಿ 6. 6,004 ಆಪ್ಷನ್ ಎ ನಲ್ಲಿದೆ. ಸರಿಯಾಗಿರುವಂತ ಉತ್ತರ ಆಪ್ಷನ್ ಎ. ನಂತರ ನೋಡಿ 27ನೇ ಪ್ರಶ್ನೆ, ಅಬ್ಯಾಕಸ್ ನಲ್ಲಿ ಬಿಲ್ಲೆಗಳು ತೋರಿಸುವ ಸಂಖ್ಯೆ ಅಂತ ಕೇಳಿದ್ದಾರೆ. 10,000ದ ಸ್ಥಾನದಲ್ಲಿ ನೋಡಿ ಈ ರೀತಿಯಾಗಿ ಸ್ಥಾನಗಳನ್ನ ಹಾಕೊಳ್ಳೋಣ. ಬಿಡಿ 10, 100, 1000, 10,000. 10,000 0 ಇದೆ, ನಂತರ 1000 ಸ್ಥಾನದಲ್ಲಿ 2 ಇದೆ, 100 ಸ್ಥಾನದಲ್ಲೂ 2 ಇದೆ,
10ರ ಸ್ಥಾನದಲ್ಲಿ ಏನೂ ಇಲ್ಲ ಅಂದರೆ 0. ನಂತರ ಬಿಡಿ ಸ್ಥಾನದಲ್ಲಿ 3 ಇದೆ. ಯಾವ ಆಪ್ಷನ್ ಅಲ್ಲಿ ಇದೆ ನೋಡಿ ಇದು 2 2 0 3 ಅಂದರೆ 2203 ಅನ್ನುವಂಥದ್ದು ಆಪ್ಷನ್ ಸಿ ಅಲ್ಲಿದೆ. ಸರಿಯಾಗಿರುವಂಥ ಉತ್ತರ ಆಪ್ಷನ್ ಸಿ. ನಂತರ ಮುಂದಿನ ಪ್ರಶ್ನೆ 7680ರಲ್ಲಿ 6ರ ಸ್ಥಾನ ಬೆಲೆಯನ್ನ ಕಂಡುಹಿಡಿಯಬೇಕಾದ್ರೆ ಸ್ಥಾನ ಬೆಲೆ ಸ್ಥಾನ ಇಂಟು ಮುಖಬೆಲೆ. ಯಾವ್ದ್ರದ್ದು ಕೇಳಿದ್ದಾರೆ? 6ರದ್ದು ಕೇಳಿದ್ದಾರೆ. 6 ಯಾವ ಸ್ಥಾನದಲ್ಲಿದೆ ನೋಡಿ, ಬಿಡಿ 10 100 100 ಸ್ಥಾನದಲ್ಲಿದೆ. ಸ್ಥಾನ 100. ಮುಖಬೆಲೆ ಅಂದ್ರೆ ಆ ಸಂಖ್ಯೆ ಎಷ್ಟಿರುತ್ತೋ ಅದೇ ಅದರ ಮುಖಬೆಲೆ ಆಗಿರುತ್ತೆ. ಈಗ 2ರ ಗುಣಲಬ್ಧ ಗುಣಿಸಿದಾಗ 6 0 0 6 0 0 6 1 6 600 ಅನ್ನುವಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತ ಉತ್ತರ. ಸ್ಥಾನ ಕೇಳಿದ್ರೆ 100 ಆಗ್ತಿತ್ತು, ಮುಖಬೆಲೆ ಕೇಳಿದ್ರೆ 6 ಆಗ್ತಿತ್ತು. ಆದ್ರೆ ಇಲ್ಲಿ ಕೇಳಿರೋದು ಸ್ಥಾನ ಬೆಲೆಯನ್ನ ಕೇಳಿರೋದ್ರಿಂದ ಸರಿಯಾಗಿರುವಂತ ಉತ್ತರ ಆಪ್ಷನ್ ಬಿ. ಮುಂದಿನ ಪ್ರಶ್ನೆ 5378ರಲ್ಲಿ 7ರ ಮುಖಬೆಲೆ ನಮಗೆ ಗೊತ್ತಿದೆ. ಅದು ಎಷ್ಟಿರುತ್ತೋ ಅದೇ ಆ ಸಂಖ್ಯೆಯ ಮುಖಬೆಲೆ ಆಗಿರುತ್ತೆ. ನಂತರ ಮುಂದಿನ ಪ್ರಶ್ನೆ ನೋಡಿ 1 4 5 3 ಈ ಅಂಕೆಗಳನ್ನು ಪುನರಾವರ್ತಿಸದೆ ಬರೆಯಬಹುದಾದ ಅತ್ಯಂತ ದೊಡ್ಡ ಸಂಖ್ಯೆ ಅಂತ ಕೇಳಿದ್ದಾರೆ. ಅತ್ಯಂತ ದೊಡ್ಡ ಸಂಖ್ಯೆ ಅಂದ್ರೆ ನಾನು ಆಗ್ಲೇ ಹೇಳಿದ್ದೀನಿ, ಎಲ್ಲ ಕೊಟ್ಟಿರುವಂತ ಅಂಕಿಗಳನ್ನ ಇಳಿಕೆ ಕ್ರಮದಲ್ಲಿ ಬರಿಬೇಕು. ಅಂದ್ರೆ ಮೊದಲು ಅತ್ಯಂತ ದೊಡ್ಡದು, ನಂತರ ಸ್ವಲ್ಪ ಚಿಕ್ಕದು, ಆಮೇಲೆ ಅದಕ್ಕಿಂತ ಸ್ವಲ್ಪ ಚಿಕ್ಕದು, ಪೂರ್ತಿ ಚಿಕ್ಕದನ್ನ ಕೊನೆಗೆ ಬರೆದ್ರೆ ನಮಗೆ ದೊಡ್ಡ ಸಂಖ್ಯೆ ಸಿಗುತ್ತೆ. ಈಗ ಕೊಟ್ಟಿರುವಂತ ಅಂಕಿಗಳಲ್ಲಿ ಅತ್ಯಂತ ದೊಡ್ಡ ಅಂಕಿ 5, ಅದಕ್ಕಿಂತ ಸ್ವಲ್ಪ ಚಿಕ್ಕದು 4, ಅದಕ್ಕಿಂತ ಸ್ವಲ್ಪ ಚಿಕ್ಕದು 3, ಪೂರ್ತಿ ಚಿಕ್ಕದು ಕೊನೆಗೆ 1. ಉತ್ತರ ಎಷ್ಟು ಬಂತು? 5431. ಯಾವ ಆಪ್ಷನ್ ಅಲ್ಲಿದೆ? ಆಪ್ಷನ್ ಡಿ ಅಲ್ಲಿದೆ. ಹಾಗಾಗಿ ಸರಿಯಾಗಿರುವಂತ ಉತ್ತರ ಆಪ್ಷನ್ ಡಿ. ಮುಂದೆ 31ನೇ ಪ್ರಶ್ನೆ 6 2 4 0 ಈ ಅಂಕೆಯ ಮಿಂಚುಪಟ್ಟಿಗಳನ್ನು ಬಳಸಿ ಮಾಡಬಹುದಾದ ಅತ್ಯಂತ ಚಿಕ್ಕ ಸಂಖ್ಯೆಯಾಗಿ ರವೀನಾ 4 ಸಂಖ್ಯೆಗಳನ್ನು ರಚಿಸಿದ್ದಾಳೆ. ಇವುಗಳಲ್ಲಿ ಸರಿಯಾದ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಚಿಕ್ಕ ಸಂಖ್ಯೆ ಕೇಳಿದ್ದಾರೆ. ಚಿಕ್ಕ ಸಂಖ್ಯೆ ಅಂದ್ರೆ ಏರಿಕೆ ಕ್ರಮ. ಮೊದಲು ಪೂರ್ತಿ ದೊಡ್ಡದು, ಆಮೇಲೆ ಸ್ವಲ್ಪ ಚಿಕ್ಕದು, ಆಮೇಲೆ ಅದಕ್ಕಿಂತ ಚಿಕ್ಕದು, ಪೂರ್ತಿ ಚಿಕ್ಕದು, ಕೊನೆಯಾಗಿರುತ್ತೆ. ಕೊಟ್ಟಿರುವಂತ ಅಂಕಿಗಳನ್ನ ಇಳಿಕೆ ಕ್ರಮದಲ್ಲಿ ಬರೆಯೋಣ. ಈಗ ಸಾರಿ ಕೊಟ್ಟಿರುವಂತ ಅಂಕಿಗಳನ್ನ ನಾವು ಏರಿಕೆ ಕ್ರಮದಲ್ಲಿ ಬರಿಬೇಕಂದ್ರೆ ಮೊದಲಿಗೆ ಸ್ವಲ್ಪ ಚಿಕ್ಕದು, ನಂತರ ಸ್ವಲ್ಪ ಅದಕ್ಕಿಂತ ದೊಡ್ಡದು, ನಂತರ ಅದಕ್ಕಿಂತ ದೊಡ್ಡದು, ನಂತರ ಪೂರ್ತಿ ದೊಡ್ಡದು, ಕೊನೆಗೆ ಈ ರೀತಿಯಾಗಿ ಏರಿಕೆ ಕ್ರಮದಲ್ಲಿ ಬರೆದಾಗ ನಮಗೆ ಅತ್ಯಂತ ಚಿಕ್ಕ ಸಂಖ್ಯೆ ಸಿಗುತ್ತೆ. ಕೊಟ್ಟಿರೋದ್ರಲ್ಲಿ ನೋಡಿ, ಅತ್ಯಂತ ಚಿಕ್ಕ ಅಂಕಿ 0, ನಂತರ ಅದಕ್ಕಿಂತ ಸ್ವಲ್ಪ ದೊಡ್ಡದು 2, 4, ನಂತರ ದೊಡ್ಡದು 6, ಕೊನೆಗೆ. ನಾನು ಆಗ್ಲೇ ಹೇಳಿದೆ, 0 ಬಂದಂತ ಸಮಯದಲ್ಲಿ ಏನ್ ಮಾಡಬೇಕು? ಮೊದಲ 2 ಸ್ಥಾನಗಳನ್ನ ಅದಲಿ ಬದಲಿ ಮಾಡಬೇಕು. 2 0 4 6. ಯಾಕೆ ಈ ರೀತಿ ಮಾಡ್ಬೇಕಂದ್ರೆ 0 ಮೊದಲಿಗೆ ಬಂದಾಗ ಅದನ್ನ ನಾವು ಓದೋದಿಲ್ಲ, 246 ಅಂತ ಓದ್ತೀವಿ. ಹಾಗಾಗಿ ಇದು 3 ಅಂಕಿಯ ಸಂಖ್ಯೆ ಆಗುತ್ತೆ. ಆದ್ದರಿಂದ ನಾವು 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆಯನ್ನ ರಚಿಸಬೇಕು ಅಂತ ಹೇಳಿರೋದವರು. ಹಾಗಾಗಿ ಮೊದಲು 0 ಬಂದ್ರೆ ಮೊದಲನೇ ಸ್ಥಾನ ಮತ್ತು 2ನೇ ಸ್ಥಾನವನ್ನ ಅದಲಿ ಬದಲಿ ಮಾಡಬೇಕು. ಈಗ ಆಪ್ಷನ್ ಯಾವ ಸರಿಯಾಗುತ್ತೆ ನೋಡಿ, ಆಪ್ಷನ್ ಡಿ ಅನ್ನುವಂಥದ್ದು ಸರಿಯಾಗಿರುವಂತ ಉತ್ತರ. ಮುಂದಿನ ಪ್ರಶ್ನೆ 5038 ಈ ಅಂಕಿಯ ಸರಿಯಾದ ವಿಸ್ತರಣಾ ರೂಪ. ಅಂದ್ರೆ ಅವುಗಳನ್ನ ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ, ನಾವು ವಿಸ್ತರಿಸಿ ಬರಿಬೇಕು. ವಿಸ್ತರಿಸಿ ಬರೆದಾಗ ಯಾವ ಸರಿಯಾಗುತ್ತೆ ಅಂತ ನೋಡಿ. 5 × 1000 5000 ಆಗುತ್ತೆ. ನಂತರ 3 × 100 300 ಆಗುತ್ತೆ. 10ರ ಸ್ಥಾನ ಕೊಟ್ಟಿಲ್ಲ, 0. ನಂತರ 8 1 8. ಇದೆಲ್ಲವನ್ನ ಕೂಡಿಸಿ 8ಕ್ಕೆ 8, 0ಗೆ 0, 3 5. ಇದರ ಉತ್ತರ 5333.
308 ಅಂತ ಬಂತು. ನಂತರ ಆಪ್ಷನ್ ಬಿ ಇದನ್ನ ಈಗ ಚೆಕ್ ಮಾಡೋಣ. ಆಪ್ಷನ್ ಬಿ ಮೊದಲಿಗೆ 5,000 ಇದೆ, ನಂತರ 300, ನಂತರ 80. ಬಿಡಿ ಸ್ಥಾನನ ಕೊಟ್ಟಿಲ್ಲ. ಈಗ ಎಲ್ಲವನ್ನ ಕೂಡಿಸೋಣ. 0, 8, 3, 5. ಇದರ ಉತ್ತರ 5,380. ಈಗ ಆಪ್ಷನ್ ಸಿ ಚೆಕ್ ಮಾಡೋಣ. 5 ಇಂಟು 100 ಇದೆ ಅಂದ್ರೆ 500 ಆಗುತ್ತೆ. ನಂತರ 3 ಇಂಟು 10 30, 8 ಇಂಟು 1 8. ಎಲ್ಲವನ್ನ ಕೂಡಿಸಿದಾಗ 8ಕ್ಕೆ 8 3 5 538 ಆಯ್ತು. ಹಾಗಾಗಿ ನೋಡಿ, ಕೊಟ್ಟಿರುವಂತ ಎಲ್ಲವೂ ರಾಂಗೇ ಇರೋದ್ರಿಂದ ನಾವು ಈಸಿಯಾಗಿ ಆಪ್ಷನ್ ಡಿ ಅನ್ನ ಟಿಕ್ ಮಾಡಬಹುದು. 5 ಈಗ ಬೇಕಿದ್ರೆ ನೀವು ಉತ್ತರವನ್ನ ಕಂಡುಹಿಡಿದು ನೋಡಿ, ಸರಿ ಇರುತ್ತೆ. 5,000 ನೂರುಗಳು 0 ಇದೆ ಅಂದ್ರೆ 0ಇಂದ ಯಾವುದೇ ಒಂದು ಸಂಖ್ಯೆಯನ್ನ ಗುಣಿಸಿದಾಗ ಬರುವಂತ ಉತ್ತರ 0 ಆಗಿರುತ್ತೆ. 3 30 1 1 3 0 5. ಅವರು ಕೊಟ್ಟಿರುವಂತದ್ದು 8 ಇದೆಯಲ್ವಾ, ನೋಡಿ ಬಿಡಿ ಸ್ಥಾನದಲ್ಲಿ 8 ಇದೆ. ಹಾಗಾಗಿ ಇಲ್ಲಿ 8 ಅವ್ರು ಕೊಟ್ಟಿರುವಂತಷ್ಟೇ ಉತ್ತರ ಬಂದಿದೆ. ನಂತರ ಮುಂದಿನ ಪ್ರಶ್ನೆ 3,200 ಇದನ್ನ ಸಂಕ್ಷಿಪ್ತ ರೂಪದಲ್ಲಿ ಬರೀರಿ ಅಂತ ಹೇಳಿದ್ದಾರೆ. ಕೊಟ್ಟಿರುವಂತ ಸಂಖ್ಯೆಗಳನ್ನೆಲ್ಲ ಒಂದರ ಕೆಳಗೆ ಒಂದು ಬರೆದು ಕೂಡಿಸಿದಾಗ ಉತ್ತರ ಬಂದ್ಬಿಡುತ್ತೆ. 0 0 2 0 0 1. ಎಲ್ಲವನ್ನ ಕೂಡಿಸಿ 1 0 2 3. ಯಾವ ಆಪ್ಷನ್ ಅಲ್ಲಿದೆ ನೋಡಿ? ಆಪ್ಷನ್ ಸಿ ನಲ್ಲಿದೆ. ಸರಿಯಾದಂತ ಉತ್ತರ ಆಪ್ಷನ್ ಸಿ. ಮುಂದಿನ ಪ್ರಶ್ನೆ ಇಲ್ಲಿ ಒಂದು ಸಂಖ್ಯಾ ಸರಣಿಯನ್ನ ಕೊಟ್ಟಿದ್ದಾರೆ. ಇದನ್ನ ಏರಿಕೆ ರೂಪದಲ್ಲಿ ಬರೀರಿ ಅಂತ ಹೇಳಿದ್ದಾರೆ. ಏರಿಕೆ ರೂಪ ಅಂದ್ರೆ ಮೊದಲು ಅತಿ ಚಿಕ್ಕದು, ನಂತರ ಅದಕ್ಕಿಂತ ಸ್ವಲ್ಪ ದೊಡ್ಡದು, ನಂತರ ಅದಕ್ಕಿಂತ ಸ್ವಲ್ಪ ದೊಡ್ಡದು, ಪೂರ್ತಿ ದೊಡ್ಡದಿರೋದು ಕೊನೆಯಲ್ಲಿ ಬಂದ್ರೆ ಅದನ್ನ ಏರಿಕೆ ಕ್ರಮ ಅಂತ ನಾವು ಕರಿತೇವೆ. ಈಗ ಏರಿಕೆ ಕ್ರಮದಲ್ಲಿ ಬರಿಬೇಕಾದ್ರೆ ಅತಿ ದೊಡ್ಡ ಸ್ಥಾನವನ್ನ ಮೊದಲು ನೋಡ್ಬೇಕು ಅಂತ ಹೇಳಿದೆ. ಯಾವುದೇ ಸಂಖ್ಯೆಯನ್ನಾಗ್ಲಿ ಏರಿಕೆ ಕ್ರಮ ಅಥವಾ ಇಳಿಕೆ ಕ್ರಮದಲ್ಲಿ ಬರಿಬೇಕಾದ್ರೆ ನಾವು ಅತ್ಯಂತ ದೊಡ್ಡ ಸ್ಥಾನವನ್ನ ಪರಿಗಣನೆಗೆ ತೆಗೆದುಕೊಳ್ಬೇಕು ಮೊದಲು. ಇಲ್ಲಿ 2 ಇದೆ, 3 5 2 2. ನಾವು ಏರಿಕೆ ಕ್ರಮದಲ್ಲಿ ಬರಿಬೇಕಾಗಿರೋದ್ರಿಂದ ಅತ್ಯಂತ ಚಿಕ್ಕದನ್ನ ಮೊದಲಿಗೆ ಬರಿಬೇಕು. ನೋಡಿ, ಮೊದಲಿಗೆ ಇಲ್ಲಿ 2 ಇಲ್ಲಿ 2, ಇವೆರಡರಲ್ಲಿ ಒಂದು ಮೊದಲಿಗೆ ಬರುತ್ತೆ. 2 ಸೇಮ್ ಇದ್ದಾಗ ಅದರ ಹಿಂದಿನ ಸ್ಥಾನವನ್ನ ನೋಡ್ಬೇಕು. 100 ಸ್ಥಾನದಲ್ಲಿ ಇಲ್ಲಿ 4 ಇದೆ, ಇಲ್ಲಿ 5 ಇದೆ. ಹಾಗಾಗಿ ಮೊದಲಿಗೆ ಇದು ಬರುತ್ತೆ, ಇದು 1. ನಂತರ ಎರಡನೇದು ಇದು ಬರುತ್ತೆ, ಆಮೇಲೆ ಇದು ಮೂರನೇದು. ಈ ರೀತಿಯಾಗಿ ಯಾವ್ದ್ರಲ್ಲಿ ಇದೆ ನೋಡಿ, ಮೊದಲು 2,435 ಬಂದಿರಬೇಕು. ಇದರಲ್ಲಿ ಬಂದಿಲ್ಲ, ಇದು ರಾಂಗ್. ಇದರಲ್ಲಿ ಬಂದಿದೆ, ಇದರಲ್ಲಿ ಬಂದಿದೆ, ಇದರಲ್ಲೂ ಸಹ ಬಂದಿದೆ. ಎರಡನೇದು 2,543 ಬಂದಿರಬೇಕು. ಇಲ್ಲಿ ಬಂದಿದೆ, ಇಲ್ಲಿ ಬಂದಿದೆ, ಇಲ್ಲಿ ಬಂದಿಲ್ಲ. ಹಾಗಾಗಿ ಇದು ಕೂಡ ತಪ್ಪಾಗುತ್ತೆ. ಮೂರನೇದು 3,425 ಬರಬೇಕು. ಇಲ್ಲಿ 3,420 ಬಂದಿದೆ. ಅಂದ್ರೆ ಈ ಸಂಖ್ಯೆ ಇಲ್ಲಿ ಇಲ್ವೇ ಇಲ್ಲ, ಇಲ್ಲದೆ ಇರೋದು ಬಂದಿರೋದ್ರಿಂದ ಅದು ತಪ್ಪು. ಸರಿಯಾಗಿರುವಂತ ಉತ್ತರ ಆಪ್ಷನ್ ಡಿ. ಮುಂದಿನ ಪ್ರಶ್ನೆ ಸರಣಿಯಲ್ಲಿ ಕ್ರಮಾನುಗತ ಇಳಿಕೆ ಕ್ರಮದ ಸರಿಯಾದ ಸಂಖ್ಯೆ. ಇಲ್ಲಿ ಒಂದು ಸಂಖ್ಯೆಯನ್ನ ಕೊಟ್ಟಿದ್ದಾರೆ, ಅದರ ಇಂದಿನ ಸಂಖ್ಯೆಗಳನ್ನ ನಾವು ಇಲ್ಲಿ ಕೊಟ್ಟಿರುವಂತ 4 ಆಯ್ಕೆಗಳಲ್ಲಿ ಯಾವ ಸರಿಯಾಗುತ್ತೆ ಅಂತ ನಾವು ನೋಡ್ಬೇಕಾಗತ್ತೆ. 4,099 ಇಲ್ಲಿರೋದೇ ವಾಪಸ್ ಇಲ್ಲಿ ಬರಲ್ಲ, ಹಾಗಾಗಿ ಇದು ತಪ್ಪು. ಇಲ್ಲಿ ನೋಡಿ 98, 97, 96, 95 ಇದು ಸರಿ ಆಗ್ಬಹುದು ಒಂದು ರೀತಿಯಲ್ಲಿ. ನಂತರ ಇದು ನೋಡಿ 98 ಇದೆ, ಇಲ್ಲಿ 87 ಇದೆ, ಇಲ್ಲಿ 76 ಇದೆ, ಇಲ್ಲಿ 75 ಇದೆ. ಇದು ವ್ಯತ್ಯಾಸಗಳಲ್ಲಿ ಬಹಳಷ್ಟು. ಇಲ್ಲಿಂದ ಇಲ್ಲಿಗೆ 10 ಕಡಿಮೆ ಆಯಿತು, 11. ಇಲ್ಲಿಂದ ಇಲ್ಲಿಗೆ 11 ಕಡಿಮೆ ಆಯಿತು, ಆದರೆ ಇಲ್ಲಿಂದ ಇಲ್ಲಿಗೆ ಕೇವಲ ಒಂದೇ ಒಂದು ಕಡಿಮೆ ಆಯಿತು. ಈ ರೀತಿಯಾಗಿರಲ್ಲ, ಎಲ್ಲ ವ್ಯತ್ಯಾಸಗಳು ಸಮ ಬರಬೇಕು.
ಇಲ್ಲಿಂದ ಇಲ್ಲಿಗೆ ನೋಡಿ ಇದು ಏರ್ತಾ ಹೋಗಿದೆ, ಆದ್ರೆ ಇಲ್ಲಿ ಕೇಳಿರೋದು ಇಳಿಕೆ ಕ್ರಮ. ಹಾಗಾಗಿ ಇದು ಕೂಡ ತಪ್ಪಾಗುತ್ತೆ. ಸರಿಯಾಗಿರುವಂತ ಉತ್ತರ ಆಪ್ಷನ್ ಬಿ. ಮುಂದಿನ ಪ್ರಶ್ನೆ, ಸಂಖ್ಯಾ ಸರಣಿಯಲ್ಲಿ ಸಂಖ್ಯೆಗಳ ನಡುವಿನ ವ್ಯತ್ಯಾಸ. ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ವ್ಯತ್ಯಾಸ ಸೇಮ್ ಇರುತ್ತೆ ಅಂತ ಹೇಳಿದೆ ನಾನು. ಈಗ ಇವು ಮೂರು ಸ್ಥಾನದಲ್ಲಿರುವಂತ ಸಂಖ್ಯೆ ಅಂಕಿಗಳು ಎಲ್ಲದರಲ್ಲೂ ಸೇಮ್ ಇದೆ. ಆದ್ರೆ ಬದಲಾಗ್ತಾ ಇರೋದು 1000 ಸ್ಥಾನದಲ್ಲಿ ಮಾತ್ರ ಬದಲಾವಣೆ ಆಗ್ತಾ ಇದೆ. ಇಲ್ಲಿ 8 ಇದೆ, 7 ಇದೆ, 6, 5. ಅಂದ್ರೆ ನೋಡಿ, ನಾನು ಆಗ್ಲೇ ಹೇಳಿದೆ, ಇಲ್ಲಿಂದ ಇಲ್ಲಿಗೆ ಕಳೆದರೆ ನಮಗೆ ವ್ಯತ್ಯಾಸ ಸಿಗುತ್ತೆ. ದೊಡ್ಡ ಸಂಖ್ಯೆಯನ್ನ ಮೇಲೆ ಬರೆದುಕೊಂಡು ಚಿಕ್ಕ ಸಂಖ್ಯೆಯನ್ನ ಕೆಳಗಡೆ ಬರೆದುಕೊಂಡು ಕಳೆದಾಗ ನಮಗೆ ವ್ಯತ್ಯಾಸ ಸಿಗುತ್ತೆ. 2ರಲ್ಲಿ 2 ಹೋದ್ರೆ 0, 6ರಲ್ಲಿ 6 ಹೋದ್ರೆ 0, 5ರಲ್ಲಿ 5 ಹೋದ್ರೆ 0, 8ರಲ್ಲಿ 7 ಹೋದ್ರೆ 1. ಈಗ ಮುಂದಿನದನ್ನ ಪರೀಕ್ಷೆ ಮಾಡಿ ನೋಡೋಣ. ಮತ್ತೊಂದು ಸಂಖ್ಯೆಯನ್ನ 6, 5, 6, 2 ಇದನ್ನ ಕಳೆದಾಗ ಉತ್ತರ ಸೇಮ್ ಬಂತಂದ್ರೆ ಉತ್ತರ 1000 ಆಗಿರುತ್ತೆ ಅಂತ ಅರ್ಥ. 2ರಲ್ಲಿ 2 ಹೋದ್ರೆ 0, 6ರಲ್ಲಿ 6 ಹೋದ್ರೆ 0, 5ರಲ್ಲಿ 5 ಹೋದ್ರೆ 0, 7ರಲ್ಲಿ 6 ಹೋದ್ರೆ 1. 2ರಲ್ಲಿ ಉತ್ತರ ಸೇಮ್ ಇರೋದ್ರಿಂದ ಉತ್ತರ 1000 ಕಡಿಮೆ ಆಗ್ತಾ ಇದೆ. ಇಲ್ಲಿ ಇವೆರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಅಥವಾ ಸರಣಿಯಲ್ಲಿ ಸಂಖ್ಯೆಗಳ ನಡುವಿನ ವ್ಯತ್ಯಾಸ 1000 ಕಡಿಮೆ ಆಗ್ತಾ ಹೋಗ್ತಾ ಇದೆ. ಸ್ನೇಹಿತರೆ, ಇದಿಷ್ಟ ಆಗಿತ್ತು ಇವತ್ತಿನ ಒಂದು ಪಾರ್ಟ್ 1 ವಿಡಿಯೋ. ನಂತರ ನಾನು ಮುಂದಿನ ಒಂದು ಪಾರ್ಟ್ 2 ವಿಡಿಯೋವನ್ನ ಇನ್ನೇನು ಕೆಲವೇ ಮುಂದೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ಆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದು ನಿಮಗೆ ನೋಟಿಫಿಕೇಶನ್ ಬರಬೇಕಾದ್ರೆ ನೀವು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ಬೇಕಾಗತ್ತೆ. ಮತ್ತು ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ, ಅವರಿಗೂ ಕೂಡ ಇದರಿಂದ ಉಪಯೋಗ ಆಗಲಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ತಮಗೆಲ್ಲರಿಗೂ ಓದ್ತಾ ಇರಿ. ಇನ್ನೇನು ಕೆಲವೇ ದಿನಗಳಲ್ಲಿ ಪರೀಕ್ಷೆ ಬರುತ್ತೆ. ಅಭ್ಯಾಸವನ್ನ ಮಾಡಿ, ಅಭ್ಯಾಸ ನಿರಂತರವಾಗಿರ್ಲಿ ಅಂತ ಹೇಳ್ತಾ ಮುಂದಿನ ಪಾರ್ಟ್ 2 ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.